ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಇವರ ವತಿಯಿಂದ 86ನೇ ಮಹಾಶಿವರಾತ್ರಿ ಮಹೋತ್ಸವ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮೂರ್ನಾಡಿನ ಗೌಡ ಸಮಾಜದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಅರ್ಮೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಾನವ ಸ್ವಾರ್ಥ ಚಿಂತನೆಯ ದಿಕ್ಕಿನೆಡೆಗೆ ಸಾಗ್ತಾ ಇದ್ದಾನೆ. ಸಂಪತ್ತು ಗಳಿಸುತ್ತಾ ಮನುಷ್ಯ ತನ್ನ ಮಾನವೀಯ ಮೌಲ್ಯಗಳನ್ನು ಮರೆಯುತ್ತಿದ್ದಾನೆ. ಇದರಿಂದಲೇ ಇದೀಗ ಉಕ್ರೇನ್ ಮತ್ತು ರಷ್ಯಾದಂತಹ ದಾಳಿಗಳು ನಡೀತಾ ಇರೋದು. ಈ ರೀತಿಯ ಚಿಂತನೆಗಳಿಂದ ಹೊರಬಂದು ಒಳ್ಳೆಯ ದಾರಿಯಲ್ಲಿ ಸಾಗಿದಾಗ ಮಾತ್ರ ಜಗತ್ತಿಗೆ ಒಳಿತಾಗುತ್ತೆ, ಇಲ್ಲವಾದರೆ ವಿನಾಶದ ಕಡೆಗೆ ಈ ಜಗತ್ತು ಸಾಗುತ್ತೆ ಅಂತ ಸ್ವಾಮೀಜಿ ಎಚ್ಚರಿಕೆ ನೀಡಿದರು. ಒಂದು ಕ್ಷಣವೂ ಅರೆ ಕ್ಷಣವೂ ನಿನ್ನ ಬಿಟ್ಟಿರಲ್ಲ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ತಕ್ಷಣ ಆತನ ಹೆಂಡತಿ ಒಂದು ಮಾತು ಹೇಳ್ತಾರೆ, ನೀವು ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿಯನ್ನ ಏನಾದರೂ ಭಗವಂತನ ಮೇಲೆ ಇಷ್ಟಬಿಟ್ಟು ನಿಮ್ಮಷ್ಟು ಶ್ರೇಷ್ಠ ಜಗತ್ತಿನಲ್ಲಿ ಯಾರು ಇರೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಎಷ್ಟು ಮಹಿಳಾ ಅದನ್ನ ಆಚರಣೆ ಮಾಡ್ತೇವೆ. ಆ ತಾಯಿ ಏನನ್ನು ಮಾಡಬಹುದು ಅಂತ ತಾನು ಸಹ ಆ ಪ್ರೇಮದಲ್ಲಿ ಕೊಚ್ಚಿ ಹೋಗ್ಬೋದಿತ್ತು. ತಕ್ಷಣ ಗಂಡನ ಮನಸ್ಸನ್ನು ತಿರುಗಿಸ್ತಾರೆ. ಎಲ್ಲ ಗೊತ್ತಿರುವ ಹಾಗೆ ತುಳಸಿ ರಾಮಾಯಣ ಬರೀತಾನೆ. ಅದಕ್ಕೆ ಪ್ರೇರಣೆ ಆತನ ಹೆಂಡತಿ ಅನ್ನುವಂಥದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ನಮ್ಮದಿಂದ ಯಾಕೆಂತಂದ್ರೆ ನಿಮ್ಮ ಅಪ್ಪನ ಬದುಕಿ ಹಿಂಬದಿಯಲ್ಲಿ 5,000 ವರ್ಷಗಳ ಹಿಂದೆ ಈ ದೇಶದಲ್ಲಿ ಅದಮ್ಯವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯ. ಯಾರು ಸುಳ್ಳು ಹೇಳುವವರೇ ಇರಲಿಲ್ಲ, ಕಳ್ಳತನ ಮಾಡುವವರು ಇರಲಿಲ್ಲ. ಎಲ್ಲಿಯೋ 5,000 ವರ್ಷದಿಂದ ಅಲ್ಲ, ಮೆಕ್ಯಾಲೆ ಹೇಳ್ತಾನೆ, ಎಲ್ಲಿ ಬ್ರಿಟನ್ನಿನ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾನೆ, ನೀನು ಬರ್ತಕ್ಕಂಥ ಉತ್ತರವರೆಗೂ ಸಂಚರಿಸು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಂಚರಿಸು, ಎಲ್ಲಿಯೂ ಒಬ್ಬ ಕಳ್ಳತನವನ್ನು ಸಿಗೋದಿಲ್ಲ, ಒಬ್ಬ ಸುಳ್ಳು ಹೇಳುವವರನ್ನು ಸಿಗೋದಿಲ್ಲ. ಯಾರು ಮನೆಗೆ ಬೀಗನೆ ಹಾಕೋದಿಲ್ಲ. ಇವತ್ತು ಆಗಲೇ ಹೇಳಿದ್ರು ಶನಿಶಿಂಗಣಾಪುರ ಅಂತೇಳಿ ಅಲ್ಲಿ ಯಾರದೇ ಮನೆಗೆ ಬೀಗ ಹಾಕೋದಿಲ್ಲ. ಇವತ್ತು ಸಹ ಆ ರೀತಿಯಾಗಿರ್ತಕ್ಕಂತಹ ಜೀವನವನ್ನ ರೂಪಿಸಿಕೊಂಡಂತಹ ಪ್ರದೇಶಗಳು ಇವತ್ತು ಇವೆ. ಅವನು ಹೇಳಿದ ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ ನೀವೇನಾದ್ರೂ ಆ ವಿಚಾರವನ್ನ ಆ ಸಂಸ್ಕೃತಿಯನ್ನು ಬದಲಿಸಬೇಕು ಅಂದ್ರೆ ನೀವಲ್ಲಿ ಇಂಗ್ಲಿಷ್ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾರೆ. ನೀನು ಆ ದೇಶಕ್ಕೆ ಇಂಗ್ಲಿಷ್ ಶಿಕ್ಷಣ ಕೊಡಿ, ಆ ದೇಶದ ಇಡೀ, ಯಾಕೆಂದ್ರೆ ಆ ಭಾಷೆ ಇದು ಸಾವಿರಾರು ವರ್ಷಗಳ ಕಾಲ ಮೊಘಲರು, ಇಂಗ್ಲಿಷ್ ಎಲ್ಲರೂ ಈ ದೇಶವನ್ನು ಆಳ್ವಿಕೆ ಮಾಡಿದ್ರು ಇದರ ಮೂಲ ಸೆಲೆಯನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ, ಅದನ್ನು ಹೋಗಲಾಡಿಸಲಿಕ್ಕೆ ಆಗಲೇ ಇಲ್ಲ. ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ, ನಾವೇ ತಿಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಪದೇ ಪದೇ ನಮ್ಮನ್ನು ನೆನಪು ಮಾಡಲಿಕ್ಕೆ ಇವೆಲ್ಲವೂ ಸಹ ಜಗತ್ತಿನ ಸೃಷ್ಟಿ, ಇದ್ಯಾವುದೂ ನನ್ನದಲ್ಲ. ನಮ್ಗೆಲ್ಲ ಏನಾಗುತ್ತೆ, ಈ ಸಮಾರಂಭ ನೋಡಿದ್ರೆ ನಮಗೆ ಗೋಚರಕ್ಕೆ ಬರುತ್ತೆ. ತಾಯಿಯವ್ರ ಮನೆಯಲ್ಲಿ 2 ವರ್ಷದಿಂದ, ಅಕ್ಕ 2 ವರ್ಷಕ್ಕೆ ಅವ್ರು ರಾಜಯೋಗ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳಿದ್ರು. ಇನ್ನು ನಾವೆಲ್ಲ ಇರ್ತಕ್ಕಂಥ ಕಾಣುವರೆಲ್ಲ ನಮ್ಮ ಸೂರ್ಯ ನಮ್ಮ ಬೆನ್ನಿಂದ ಹೋದಂತವೇ ಇರುತ್ತೆ. ಅರ್ಧ ವಯಸ್ಸು ನಮ್ಮ ಬದುಕಿನಲ್ಲಿ ಸಂಸಾರದಲ್ಲಿ ಅದೇ ಇದನ್ನು ನಾವು ನಿಜವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಎಲ್ಲಿಗೆ ಅಂದ್ರೆ ನಮ್ಮ ಇಡೀ ಯುವ ಸಮೂಹಕ್ಕೆ ಕೊಡಬೇಕಾಗಿದೆ. ಯುವ ಸಮೂಹ ಪರಿವರ್ತನೆ ಆಗಬೇಕಾಗಿದೆ. ಪರಿವರ್ತನೆ ಆಗಿ ಜಗತ್ತಿಗೆ ಅದೇ ರೀತಿಯಾಗಿರ್ತಕ್ಕಂತಹ ಈ ದೇಶಕ್ಕೆ ಆ ಸ್ಥಾನಮಾನವನ್ನು ತಂದುಕೊಡುವಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ.
ಇವತ್ತು ನಾವೆಲ್ಲ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಅದಕ್ಕೆ ನಾವು ಇಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ, ಭಗವಂತ ಇನ್ನೊಂದು ವಚನ ನೆನಪು ಬರುತ್ತೆ, ಹಲ್ಲು ಹೋಗಿ ಬೆನ್ನು ಬಾಗಿ ಎಣ್ಣೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯಲ್ಲಿ ಹೋಗಿ ಕೋಲು ಹಿಡಿಯದ ಮುನ್ನ, ಉಪ್ಪಿಂದಪ್ಪು ಒಡೆಯದ ಮುನ್ನ, ಮೃತ್ಯು ಮುಂತದ ಮುನ್ನ ಪೂಜಿಸುವುದು. ನಾವು ಭಗವಂತನನ್ನ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಏನು ಯೋಚನೆ ಮಾಡ್ತೀವಿ ಅಂತಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಾದ್ರೆ ಹೋಗ್ಬೋದು ಅಂತ ಹೇಳ್ತೀವಿ. ಅದಲ್ಲ, ಭಗವಂತನ ಧ್ಯಾನವನ್ನು ಮಾಡಲಿಕ್ಕೆ, ಭಗವಂತನ ನನ್ನ ಒಳಗಡೆ ಆವಿರ್ಭವಿಸಿಕೊಳ್ಳಲಿಕ್ಕೆ, ಅವನನ್ನು ನನ್ನ ಒಳಗಡೆ ನಾನು ಕರೆದುಕೊಳ್ಳಲಿಕ್ಕೆ ವಯಸ್ಸಿನ ಮಿತಿ ಇಲ್ಲ. ಸಾಕಷ್ಟು ಜನ ನಮ್ಮನ್ನು ಕಾಣ್ತಾರೆ, ಓಡೋದು ಕೊಡೋದು ಕಾಣ್ತೇವೆ. ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಆ ಹೆಣ್ಣು ತನ್ನ ತಂದೆ 2 ದಿವಸ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಹೇಳ್ತಾನೆ, ನಾನು ಒಂದು ಪ್ರತಿನಿಧಿ ದೇವರಿಗೆ ನೈವೇದ್ಯ ಮಾಡ್ಕೊಂಡು ಬರ್ತಾ ಇದ್ದೀನಿ, ನೀನು ಒಂದು ನೈವೇದ್ಯ ಮಾಡ್ಕೊಂಡು ಬಾ. ಬ್ರಹ್ಮಕುಮಾರೀಸ್ ಜಿಲ್ಲಾ ಸಂಚಾಲಕರಾದ ರಾಜಯೋಗಿನಿ ಬ್ರಹ್ಮಕುಮಾರಿ ಗಾಯತ್ರಿಜಿ ಮಾತನಾಡಿ, ಪರಮಾತ್ಮನ ಚಿಂತನೆಯಿಂದ ಆತ್ಮ ಜಾಗೃತಿಯಿಂದ ಮೂಡಿಸುವುದು. ಪ್ರಸ್ತುತ ದಿನದಲ್ಲಿ ಸಾಕಷ್ಟು ನೋವೊಂದ ಮಾನವ ಜೀವಿ ಎದುರಿಸುತ್ತಿದ್ದಾನೆ. ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಯುದ್ಧ ಆರಂಭಗೊಂಡಿದ್ದು ಸಾಕಷ್ಟು ಸಾವು ನೋವುಗಳು ಉಂಟಾಗಿವೆ. ಇದರಿಂದ ಮುಕ್ತಿ ಹೊಂದಲು ಜನರಿಗೆ ಶಾಂತಿ ನೆಮ್ಮದಿ ಮನೆ ಮಾಡಲು ಈ ಒಂದು ಕಾರ್ಯಕ್ರಮ ಮುಖ್ಯ ಉದ್ದೇಶವಾಗಿದ್ದು, ಸಾಕಷ್ಟು ಮಂದಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಪಡೆದುಕೊಂಡಿದ್ದಾರೆಂದರು. ಮಡಿಕೇರಿ ಬ್ರಹ್ಮಕುಮಾರಿ ಶಾಖೆಯಿಂದ ಮೂರ್ನಾಡಿನ ಗೌಡ ಸಮಾಜದಲ್ಲಿ ನಾವಿವತ್ತು 86ನೇ ತ್ರಿಮೂರ್ತಿ ಮಹೋತ್ಸವದ ಅಂಗವಾಗಿ ಹಾಗೂ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದರ ಮೂಲ ಉದ್ದೇಶನೇ ಪರಮಾತ್ಮನ ಚಿಂತನೆಯಿಂದ ಆತ್ಮ ಜಾಗೃತಿಯನ್ನು ಮೂಡಿಸುವಂಥದ್ದು. ತಮ್ಮೆಲ್ಲರಿಗೂ ಗೊತ್ತಿದೆ ವರ್ತಮಾನ ಸಮಯ ಹೇಗಿದೆ ಅಂತ. ಹೊರಗಡೆ ಯುದ್ಧ, ಭಯ, ಆತಂಕ, ಒತ್ತಡ ಎಲ್ಲ ಹೆಚ್ಚಿದೆ. ಈ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರಿಗೂ ಬೇಕಾಗಿರೋದು ಪರಮ ಶಾಂತಿ, ಸತ್ಯ ಶಾಂತಿ, ಆತ್ಮಶಾಂತಿ, ಮನಃಶಾಂತಿ ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥವರು ಅರಮೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಹಾಗೂ ಆಶೀರ್ವಚನವನ್ನು ನೀಡಿದವರು ಬ್ರಹ್ಮಕುಮಾರೀಸ್ ಕೊಡಗು ಜಿಲ್ಲೆಯ ಮುಖ್ಯ ಸಂಚಾಲಕರಾದಂತಹ ರಾಜಯೋಗಿನಿ ಗಾಯತ್ರಿಜಿಯವರು ಹಾಗೂ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸಹೋದರಿಯರು, ಕೊಡಗು ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ದೀರ್ಘಕೇಶಿ ಶಿವಣ್ಣನವರು ಹಾಗೂ ಮೂರ್ನಾಡಿನ ಒಕ್ಕೂಟ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ರಮ್ಯಾರವರು, ಮೂರ್ನಾಡಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾರವರು ಹಾಗೂ ಶುಭಾಶಯಗಳನ್ನು ನೀಡಲು ಬಂದಂಥವರು ಶ್ರೀಮತಿ ಸೀತಾದೇವಿ ಬುಡವಂಡ ಅವರು ಮತ್ತು ಶ್ರೀಮತಿ ಕಾಂತಿ ಸತೀಶ್ರವರು, ಮೌಂಟ್ ಅಬುವಿನ ಅನುಭವಗಳನ್ನು ಹಂಚಿಕೊಳ್ಳಲು ಮಡಿಕೇರಿಯಿಂದ ಬಂದಂಥವರು ಬೇಬಿ ಮ್ಯಾಥ್ಯೂ ಅವರು. ಹಾಗಾಗಿ ಮಡಿಕೇರಿಯ ಅನೇಕ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ದೀರ್ಘಕೇಶಿ ಶಿವಣ್ಣ, ಮೂರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜಾತ, ವಿವೇಕ ಬಳಗದ ಸೀತಾದೇವಿ ಬಡವಂಡ, ಸಂಜೀವಿನಿ ಒಕ್ಕೂಟದ ರಮ್ಯಾ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಪ್ರಮುಖರಾದ ಬೇಬಿ ಮ್ಯಾಥ್ಯೂ ಸೇರಿದಂತೆ ಮತ್ತಿತರ ಪ್ರಮುಖರು ಹಾಜರಿದ್ದರು. ಉತ್ತರ ಪ್ರದೇಶ, ಉತ್ತರಾಖಂಡ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹುಮತದೊಂದಿಗೆ ಗೆಲುವು ಸಾಧಿಸಿದ ಹಿನ್ನೆಲೆ ಕೊಡಗು ಜಿಲ್ಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಮಡಿಕೇರಿ ನಗರದ ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಪಕ್ಷದ ಬಾವುಟ ಹಿಡಿದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಯೋಗಿ ಆದಿತ್ಯನಾಥ ಪರ ಜಯಘೋಷ ಕೂಗಿದ್ರು. ಈ ಸಂದರ್ಭ ಪಕ್ಷದ ಪ್ರಮುಖರಾದ ಅನಿತಾ ಪೋವಯ್ಯ, ಅರುಣ್ ಕುಮಾರ್, ಮಹೇಶ್ ಜೈನಿ, ಮನು ಮಂಜುನಾಥ್, ಜಗದೀಶ್, ರಮೇಶ್ ಹೊಳ್ಳ, ಕೆಎಸ್ ರಮೇಶ್, ನವೀನ್ ಪೂಜಾರಿ ಮತ್ತಿತರರು ಪಾಲ್ಗೊಂಡಿದ್ದರು. ಕುಶಾಲನಗರದಲ್ಲೂ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಕುಶಾಲನಗರದ ಗಣಪತಿ ದೇವಾಲಯ ಸಮೀಪ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭ ಬಿಜೆಪಿಯ ಪ್ರಮುಖರಾದ ಬಿಬಿ ಭಾರತೇಶ್, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಜಯವರ್ಧನ್, ಬಿಜೆಪಿ ನಗರಾಧ್ಯಕ್ಷ ಉಮಾಶಂಕರ್ ಸೇರಿದಂತೆ ಬಿಜೆಪಿಯ ಪ್ರಮುಖರಾದ ಮನು, ಶಿವಾಜಿ, ಪುಂಡರೀಕಾಕ್ಷ, ವೈಶಾಖ್ ಸೇರಿದಂತೆ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.
ಭಾರತದ ದಿಕ್ಸೂಚಿಯ ಚುನಾವಣೆ ಇವತ್ತು ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದೇಶದಲ್ಲಿ ಜನ ಭಾರತೀಯ ಜನತಾ ಪಾರ್ಟಿ ಪರ ಇದ್ದಾರೆ ಅಂತ ಹೇಳೋದಕ್ಕೆ ಮತ್ತೊಮ್ಮೆ ಸಾಬೀತಾದ ಚುನಾವಣಾ ಫಲಿತಾಂಶ ಇದು. ವಿಶೇಷವಾಗಿ ಇಡೀ ದೇಶದ ಚುನಾವಣೆ ನಿರ್ಧಾರ ಮಾಡ್ತಕ್ಕಂಥದ್ದು ಉತ್ತರ ಪ್ರದೇಶದ ಒಂದು ವಿಧಾನಸಭಾ ಚುನಾವಣೆ. ಇವತ್ತು ನಾವು ಸುಮಾರು 270ಕ್ಕಿಂತ ಹೆಚ್ಚು ಬರ್ತದೆ ಅಂತ ಹೇಳ್ತಕ್ಕಂಥ ಒಂದು ಗುರಿಯನ್ನಿಟ್ಕೊಂಡು ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು 270ಕ್ಕಿಂತ ಟಾರ್ಗೆಟ್ 270ಕ್ಕಿಂತ ಹೆಚ್ಚು ನಾವು ಬರುವಂಥ ಸಾಧ್ಯತೆಗಳು ಈಗ ಇರೋದ್ರಿಂದ ನಿಜವಾಗ್ಲೂ ಸಂತೋಷ ಆಗುತ್ತೆ. ಮೋದಿಯವರ ಮತ್ತು ಯೋಗಿಜಿಯವರ ಕೆಲಸ ಈ ರಾಷ್ಟ್ರದ ಜನ ಒಪ್ಪಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ದಿನ ಭಾರತೀಯ ಜನತಾ ಪಾರ್ಟಿ 4 ರಾಜ್ಯಗಳಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ಮಿದೆ. ಅದರಲ್ಲೂ ಯುಪಿಯಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಯಾಕಂದರೆ 2ನೇ ಬಾರಿ ಮುಖ್ಯಮಂತ್ರಿ ಆದಂಥ ಇತಿಹಾಸ ಯುಪಿಯಲ್ಲಿಲ್ಲ. ಆ ನಿಟ್ಟಿನಲ್ಲಿ ಯೋಗಿ ಅವರ ಒಂದು ಪ್ರಗತಿಪರ ಕಾರ್ಯಗಳಿರ್ಬೋದು, ಅವರ ಧೈರ್ಯ, ಎದೆಗಾರಿಕೆ ಮತ್ತು ಅಲ್ಲಿನ ಮತದಾರರ ಒಂದು ಒಳ್ಳೆಯ ನಿರ್ಣಯ ಅಂತಲೇ ಇವತ್ತು ತೀರ್ಮಾನ ಆಗಿರ್ತದೆ. ಅದರ ಜೊತೆಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಜಿಯವರ ಎದೆಗಾರಿಕೆ ಅಂದರೆ ಆರ್ಟಿಕಲ್ 370 ಇರ್ಬೋದು, ಡಿಮಾನಿಟೈಸೇಷನ್ ಇರ್ಬೋದು, ಇತರ ಹಲವು ಯೋಜನೆಗಳಿಂದಾಗಿ ಇಡೀ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಬರ್ತದೆ. ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆ ಬಿಜೆಪಿ ಜಯಗಳಿಸಿದ ಹಿನ್ನೆಲೆ ವಿರಾಜಪೇಟೆಯಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು. ವಿರಾಜಪೇಟೆಯ ಗಡಿಯಾರ ಕಂಬದ ಬಳಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಉತ್ತರ ಪ್ರದೇಶ ಸೇರಿದಂತೆ 4 ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಜಯಭೇರಿ ಬಾರಿಸಿರುವುದಕ್ಕೆ ನಾಪಕ್ಲು ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭ ಮಡಿಕೇರಿ ತಾಲೂಕು ಬಿಜೆಪಿ ಕಾರ್ಯದರ್ಶಿ ಪಾಡಿಯಮ್ಮಂಡ ಮನು ಮಹೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಶಿವಚಾಳಿಯಂಡ ಜಗದೀಶ್, ಕಾಟುಮಣಿಯಂಡ ಉಮೇಶ್, ನಿಡುಮಂಡ ಕೃತಿ, ಶಿವಚಾಳಿಯಂಡ ಕಿಶೋರ್, ಕೇಲೆಟಿರ ಸಾಬು ನಾಣಯ್ಯ, ಅರೆಯಡ ನಂದ, ತಿರೋಡಿರ ರಾಜ, ಕಂಗಾಂಡ ಜಾಲಿ ಪೂವಪ್ಪ, ನಾಯಕಂಡ ದೀಪು ಮತ್ತಿತರ ಪ್ರಮುಖರು ಹಾಜರಿದ್ದರು. ಶ್ರೀ ಅಗಸ್ತೇಶ್ವರ ಸಹಕಾರ ಸಂಘ ಗುಹಿಯ ಸಿದ್ದಾಪುರ ನಕಲಿ ಚಿನ್ನ ಆಭರಣಗಳ ಗಿರವಿಟ್ಟ ವಿಷಯದ ಬಗ್ಗೆ ಸುದ್ದಿ ಪ್ರಕಟಗೊಂಡಿತ್ತು. ಈ ವರದಿಯ ಹಿನ್ನೆಲೆ ವರದಿ ಮಾಡಿದ ಸಿದ್ದಾಪುರದ ವರದಿಗಾರ ವಸಂತ ಅವರ ಮೇಲೆ ಸಹಕಾರ ಸಂಘದ ಅಧ್ಯಕ್ಷರು ಮಾನನಷ್ಟ ಮೊಕದ್ದಮೆ ಹೂಡಿದರು. ನ್ಯಾಯಾಲಯವು ವಸಂತನಿಗೆ ಪ್ರಕರಣ ಸಂಬಂಧ 1,18,000 ದಂಡ ವಿಧಿಸಿತ್ತು. ಈ ಪ್ರಕರಣದ ಬಗ್ಗೆ ವಸಂತ್ ಜಿಲ್ಲಾ ನ್ಯಾಯಾಲಯದ ಮೊರೆ ಹೋಗಿದ್ರು. ಆದರೆ ನ್ಯಾಯಾಲಯದ ಸಿಬ್ಬಂದಿಗಳು ಪ್ರತಿನಿತ್ಯವೂ ವಸಂತ್ ಅವರಿಗೆ ಕರೆ ಮಾಡಿ ರಾಜಿ ಮಾಡಿಸ್ತೇವೆ, ನಮಗೆ 10,000 ರೂಪಾಯಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು. ಕೊನೆಗೆ 5,000 ರೂಪಾಯಿ ಬಳಿಕ 3,000 ರೂಪಾಯಿಗೆ ಒಪ್ಪಿಕೊಂಡ್ರು. ಇಂದು ಮಧ್ಯಾಹ್ನ ನ್ಯಾಯಾಲಯದ ಸಿಬ್ಬಂದಿಗಳಾದ ವಿನಯ್ ಹಾಗೂ ಲವಕುಮಾರ್ಗೆ ವಸಂತ ಅವರು ಹಣ ನೀಡುವ ಸಂದರ್ಭದಲ್ಲಿ ಎಸಿಬಿ ಅಧಿಕಾರಿಗಳಾದ ಪಿಐ ಕುಮಾರ್, ಡಿವೈಎಸ್ಪಿ ಸದಾನಂದ ತಿಪ್ಪಣ್ಣನವರ್ ಹಾಗೂ ಸಿಬ್ಬಂದಿಗಳಾದ ಪ್ರವೀಣ್, ಉಮೇಶ್, ದೀಪಿಕಾ ಇವರನ್ನು ವಶಪಡಿಸಿಕೊಂಡು ತೀವ್ರವಾಗಿ ವಿಚಾರಣೆ ನಡೆಸಿ ಇವರ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಹಿಮಪಾತಕ್ಕೆ ಸಿಲುಕಿ ಹುತಾತ್ಮನಾದ ವಿರಾಜಪೇಟೆಯ ಯೋಧ ಅಲ್ತಾಫ್ ಅಹಮದ್ ಅವರ ಪತ್ನಿ ಹಾಗೂ ತಾಯಿಯನ್ನ ಇಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಬ್ದುಲ್ ಅಜೀಂ ಅವರು ಭೇಟಿ ಮಾಡಿ ಸಾಂತ್ವನ ಹೇಳಿದರು. 11 ಗಂಟೆಯ ವೇಳೆಗೆ ವಿರಾಜಪೇಟೆಯ ಸಾರ್ವಜನಿಕ ಅತಿಥಿ ಗೃಹಕ್ಕೆ ಆಗಮಿಸಿದ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಬ್ದುಲ್ ಅಜೀಂ ಅವರನ್ನ ವಿರಾಜಪೇಟೆ ತಾಲೂಕು ದಂಡಾಧಿಕಾರಿ ಯೋಗಾನಂದ ಅವರು ಹೂಗುಚ್ಛ ನೀಡುವ ಮೂಲಕ ಬರಮಾಡಿಕೊಂಡರು. ಬಳಿಕ ಹುತಾತ್ಮ ಯೋಧ ಅಲ್ತಾಫ್ ಅವರ ಮಾವನ ಮನೆಯಾದ ಎಡಪಾಲಕ್ಕೆ ತೆರಳಿ ಅಲ್ತಾಫ್ ಪತ್ನಿ ಜುಬೇರಿಯಾ ಹಾಗೂ ತಾಯಿ ಮತ್ತು ಮಕ್ಕಳನ್ನು ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದರು. ಮಕ್ಕಳು ಯಾವ ಶಾಲೆಯಲ್ಲಿ ಓದುತ್ತಿದ್ದಾರೆ, ಅಲ್ತಾಫ್ ಅವರ ಪತ್ನಿಯ ಶಿಕ್ಷಣದ ವಿವರ, ಕುಟುಂಬದ ಆರ್ಥಿಕ ಸ್ಥಿತಿಗತಿಯ ವಿವರವನ್ನು ಪಡ್ಕೊಂಡ್ರು. ಹಾಗೂ ಇದೇ ಸಂದರ್ಭ ಯೋಧ ಅಲ್ತಾಫ್ ಅವರ ಪತ್ನಿಗೆ SSLC ಪರೀಕ್ಷೆಗೆ ಕಟ್ಟಿ ಉತ್ತೀರ್ಣರಾಗುವಂತೆ ಸೂಚಿಸಿದರು. ಅನುಕಂಪದ ಆಧಾರದಲ್ಲಿ ನಿಮಗೆ ಉದ್ಯೋಗ ದೊರೆಯುತ್ತದೆ ಎಂದು ಮಾಹಿತಿ ನೀಡಿದರು. ಹಾಗೂ ಮಕ್ಕಳು ಸೈನಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಲು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದರು. ಅಲ್ಲದೆ ಹಿಂದೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಹೌಸಿಂಗ್ ಬೋರ್ಡ್ನಲ್ಲಿ ಅಲ್ತಾಫ್ ಪತ್ನಿ ಹಾಗೂ ತಾಯಿಗೆ ನಿವೇಶನ ಒದಗಿಸಿಕೊಡಲು ಸೂಚಿಸುವುದಾಗಿಯೂ ಭರವಸೆ ನೀಡಿದರು. ಒಳ್ಳೆ ವಿಷಯ. ಮೊನ್ನೆ ಯುವತಿ ಕೆಲಸ ಬಂದವರು ನಾನು ಹೇಳಿದ್ದೆ, ಮನೆ ಒಂದು ಸಹಾಯ ಆಗ್ತದೆ. ಅವ್ರ ಕಡೆಯಲ್ಲೂ ಮನೆ ಇಲ್ಲ, ಹೆಂಡತಿ ಸೈಡ್ಲೂ ಮನೆ ಇಲ್ಲ, ಎರಡು ಜಾಗದಲ್ಲೂ ಅವ್ರ ಬಾಡಿಗೆ ವಾಸವಾಗಿರೋದು. ಇದೆಲ್ಲ ಡೀಟೇಲ್ ಆಗಿ ಬರೆದು ಒಂದು ಅರ್ಜಿ ಇವರು ಇಲ್ಲಿ
ಹೌಸಿಂಗ್ ಬೋರ್ಡ್ DC ಕೊಡ್ಬೇಕಲ್ಲ, ಹೌಸಿಂಗ್ ಬೋರ್ಡ್ DC ಈಗ ಕೆದಮೂರಲ್ಲಿ 100 ಹೌಸಸ್ ಆಗ್ತಾ ಇದೆ ಆಲ್ರೆಡಿ. ಕೆದಮೂರಲ್ಲಿ 100 ಹೌಸಸ್ ಆಗ್ತಾ ಇದೆ. ನಾನೀಗ ಆಟೋ ಶಾಪ್ ಇರೋದು ಮೆಟ್ರೋ ಹೋಗೋದು ಗೊತ್ತಾಗ್ತಿದೆ ಸರ್. ಮತ್ತೆ ಜಂಬೂರಲ್ಲಿ ಇನ್ನೂ ಸ್ವಲ್ಪ ಮನೆಗಳು ಈಗಲೂ ಖಾಲಿ ಇದೆ. ಜಂಬೂರಲ್ಲಿ ಕುಶಾಲನಗರ ಪಕ್ಕದಲ್ಲಿ ಖಾಲಿ. ಅವ್ರು ಎಲ್ಲಿ ಸೆಟ್ಲ್ ಆಗ್ತಾರೆ, ಯಾರು ಇಷ್ಟಪಡ್ತಾರೆ, ಅದು ಒಂದು ಮನೆ ಕೊಡಿ ಅಂತ ಬಿಟ್ಟು ನೀವು ಡೆಪ್ಟಿ ಕಮಿಷನರ್ಗೆ ರಿಕ್ವೆಸ್ಟ್ ಮಾಡಬೇಕು. ಗೊತ್ತಾಯ್ತಲ್ಲ, ಇದೆಲ್ಲ ಬೋಲ್ ಕಥೆ ಎಲ್ಲ ಬರಿಬೇಕಾದ್ರೆ ಇಷ್ಟು ವರ್ಷ ಸರ್ವಿಸ್ ಆಗಿತ್ತು. ಜಮ್ಮು ಕಾಶ್ಮೀರದಲ್ಲಿ ನಾವು ಸೇವೆ ಸಲ್ಲಿಸ್ತಾ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಅಬ್ದುಲ್ ಅಜೀಂ, ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಈಗ ಅವರ ಮನೆಗೆ ಹೋಗ್ತಾ ಇದ್ದೇನೆ. ಅವರಿಗೆ ಸಂತಾಪ ಸೂಚನೆ ಮಾಡಿದ ಬಳಿಕ ಅವರ ಕುಟುಂಬದ ಸಮಸ್ಯೆಗಳೇನಿದೆ ಅದೆಲ್ಲವನ್ನ ತಿಳಿದುಕೊಂಡು ಸರ್ಕಾರಕ್ಕೆ ಒಂದು ವಿವರವಾದ ವರದಿಯನ್ನು ಸಲ್ಲಿಸುತ್ತೇನೆ. ಅಲ್ತಾಫ್ ದೇಶಕ್ಕೋಸ್ಕರ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರ ಕುಟುಂಬದ ವಿವರ, ಅವರ ಮಡದಿಯ ಶೈಕ್ಷಣಿಕ ಹಿನ್ನೆಲೆ, ಅಲ್ತಾಫ್ ಅವರ ಸಹೋದರ ಸಹೋದರಿಯರು ಎಷ್ಟು ಮಂದಿ, ಇವೆಲ್ಲವನ್ನ ತಿಳಿದುಕೊಂಡು ಸರ್ಕಾರದಿಂದ ಅನುಕಂಪದ ಆಧಾರದಲ್ಲಿ ಕೆಲಸ ಕೊಡಿಸಲು, ಅವರ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ನೀಡಲು, ಅಲ್ತಾಫ್ ಸೈನಿಕರಾದ ಕಾರಣ ಅವರಿಗೆ ಸರ್ಕಾರದಿಂದ ಸಿಗಬೇಕಾದ ಜಾಗ, ಇವೆಲ್ಲ ಬಗ್ಗೆ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ. ಅವರ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲಿ ಸಹಾಯಕವಾಗುವಂತೆ ಮಾಡ್ತೇವೆ. ತಹಶೀಲ್ದಾರ್, DC, SP ಅವರನ್ನ ಭೇಟಿ ಮಾಡಿ ಆದ್ಯತೆಯ ಮೇರೆಗೆ ಅಲ್ತಾಫ್ ಕುಟುಂಬದವರಿಗೆ ಎಲ್ಲ ವ್ಯವಸ್ಥೆ ಮಾಡುವಂತೆ ಶಿಫಾರಸು ಮಾಡ್ತೇವೆ. ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಯವರ ಗಮನಕ್ಕೂ ಈ ವಿಚಾರವನ್ನು ತರ್ತೇವೆ ಎಂದರು. ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷನಾಗಿ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೇನೆ. ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರಿಗೆ ಒಂದು ಸಂತಾಪ ಸೂಚನೆ ಮಾಡಿದ ಮೇಲೆ ಅವರ ಫ್ಯಾಮಿಲಿ ಸಮಸ್ಯೆಗಳೇನಿದೆ ಅದೆಲ್ಲ ಎನ್ಕ್ವೈರಿ ಮಾಡಿಬಿಟ್ಟು ಒಂದು ಡೀಟೇಲ್ ರಿಪೋರ್ಟ್ ನಾವು ಗೌರ್ಮೆಂಟಿಗೆ ಸಲ್ಲಿಸ್ತೀವಿ. ಈಗ ಪಾಪ ಅವರು ಹುತಾತ್ಮರಾದರು, ದೇಶಕ್ಕೋಸ್ಕರ ತನ್ನ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರ ಕುಟುಂಬ ಏನಿದೆ, ಕುಟುಂಬದ ಸೌಕರ್ಯ, ಕುಟುಂಬದ ಕಲ್ಯಾಣ, ಅವರ ಮಿಸಸ್ ವಿದ್ಯಾಭ್ಯಾಸ ಏನು, ಮಕ್ಕಳು ಏನು ಓದ್ತಾ ಇದ್ದಾರೆ, ಮತ್ತು ಅವ್ರಿಗೆ ಎಷ್ಟು ಜನ ಅಣ್ತಂದಿರು, ಅಕ್ಕ ತಂಗಿರು ಎಷ್ಟು ಜನ, ಅವ್ರ ತಂದೆ ತಾಯಿಗಳಿದ್ದಾರಾ, ಎಲ್ಲಿದ್ದಾರೆ, ಇದೆಲ್ಲ ಸ್ಟಡಿ ಮಾಡಿದ್ಮೇಲೆ ಸರ್ಕಾರದ ಒಂದು ಕಂಪ್ಯಾಷನೇಟ್ ಗ್ರೌಂಡ್ ಮೇಲೆ ಒಂದು ಕೆಲಸ ಕೊಡ್ಬೋದು. ಕೆಲಸ ಕೊಡಬೇಕಾದ್ರೆ ಅವರ ಮಿಸಸ್ ಕ್ವಾಲಿಫಿಕೇಶನ್ ಏನು, ಅವ್ರು ಅದಕ್ಕೆ ಅರ್ಹರ ಅಂತ ವಿಚಾರಿಸಿ, ಮಕ್ಕಳು ಒಂದು ಪಕ್ಷ ಓದ್ತಾ ಇದ್ರೆ ಯಾವ ಕ್ಲಾಸಲ್ಲಿ ಓದ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಫ್ರೀ ಎಜುಕೇಶನ್ ಕೊಡೋಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಮತ್ತು ಒಬ್ಬ ಸಿಪಾಯಿ ಅಂತ ಹೇಳಿದ್ರೆ ಅವನಿಗೆ ಸರ್ಕಾರದಿಂದ ಲ್ಯಾಂಡ್ ಕೊಡ್ತಾರೆ. ಇಂಥದ್ದೆಲ್ಲ ನಾವು ಸ್ಟಡಿ ಮಾಡಿಬಿಟ್ಟು ಸರ್ಕಾರಕ್ಕೆ ಒಂದು ಶಿಫಾರಸು ಮಾಡ್ತೀವಿ. ಭೇಟಿಯ ಸಂದರ್ಭ ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ಮುಖ್ಯಸ್ಥ ಜೋಕಿಮ್ ರೋಡ್ರಿಗಸ್, ಎಜಾಜ್ ಅಹಮದ್, ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರು, ಅಲ್ತಾಫ್ ಕುಟುಂಬದವರು, ಎಡಪಾಲ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಮುಂಬರುವ ಜಿಲ್ಲಾ ತಾಲೂಕ್ ಪಂಚಾಯತ್ ಹಾಗೂ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲಾಗ್ತಾ ಇದ್ದು, ಈಗಾಗಲೇ ಬೂತ್ ಮಟ್ಟದಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ನಡೆಸಲಾಗ್ತಾ ಇದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ BB ಸತೀಶ್ ತಿಳಿಸಿದ್ದಾರೆ. ಗ್ರಾಮ ಮಟ್ಟದಲ್ಲಿ ಸದಸ್ಯತ್ವ ನೋಂದಣಿ ನಡೆಸಲಾಗ್ತಾ ಇದೆ. ಸೋಮರಪೇಟೆ ಬ್ಲಾಕ್ನಲ್ಲಿ 10,000 ಸದಸ್ಯತ್ವ ಮಾಡುವ ಗುರಿ ಹೊಂದಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಪಕ್ಷದ ನಾಯಕರಾದ KM ಲೋಕೇಶ್, ಮಂತ್ರಗೌಡ, ಚಂದ್ರಮೌಳಿ, ಚಂದ್ರಕಲಾ ಸೇರಿದಂತೆ ಇತರರು ಸದಸ್ಯತ್ವ ಅಭಿಯಾನಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ತಾರೀಕು 31ರ ಒಳಗೆ ಸದಸ್ಯತ್ವದ ವರದಿಯಿಂದ DCC ಮೂಲಕ KPCCಗೆ ಕಳುಹಿಸಲಾಗುವುದು ಎಂದು ಸತೀಶ್ ತಿಳಿಸಿದರು. ಬಿಜೆಪಿ ಆಡಳಿತದಲ್ಲಿ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಲೋಕೋಪಯೋಗಿ ಇಲಾಖೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕಾಮಗಾರಿಗಳಿಗೆ 40% ಕಮಿಷನ್ ಪಡೆಯಲಾಗ್ತಾ ಇದೆ. SCP ಹಾಗೂ STPಯಲ್ಲೂ ಅವ್ಯವಹಾರ ನಡೀತಾ ಇದೆ ಎಂದು ಆರೋಪಿಸಿದರು. ಇದರೊಂದಿಗೆ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ನೀಡ್ತಾ ಇರುವ ಸೌಲಭ್ಯಗಳಲ್ಲಿ ಭಾರೀ ಅವ್ಯವಹಾರ ನಡೀತಾ ಇದೆ. ಮಾರುಕಟ್ಟೆಯಲ್ಲಿ 1,000ಕ್ಕೆ ಸಿಗ್ತಾ ಇರುವ ಟಾರ್ಪಲ್ಗಳಿಂದ ಈ ಇಲಾಖೆಗಳು ರೈತರಿಂದ 1,000 ಪಡೆದು ವಿತರಿಸ್ತಾ ಇದ್ದು ಸಹಾಯಧನವನ್ನು ಗುಳುಂ ಮಾಡುತ್ತಿದೆ ಎಂದು ಆರೋಪಿಸಿದರು. ಕ್ಷೇತ್ರದ ಶಾಸಕ ಅಪ್ಪಚ್ಚು ರಂಜನ್ ಅವರು ಈ ಬಗ್ಗೆ ಗಮನಹರಿಸಿ ಬಡ ರೈತರ ಶೋಷಣೆಯನ್ನು ತಪ್ಪಿಸಬೇಕು. ತಪ್ಪಿದಲ್ಲಿ ಕಾಂಗ್ರೆಸ್ನಿಂದ ಇಲಾಖಾ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು. ಎಲ್ಲೋ 4-5 ಗುಂಡಿದಲ್ಲೂ ಒಂದೇ ದುಡ್ಡು ಹಾಕಿದ್ದಾರೆ, 5 ಲಕ್ಷ ರೂಪಾಯಿ. ತುಂಬ ಗುಂಡಿದಲ್ಲೂ 5 ಲಕ್ಷ ರೂಪಾಯಿ ಹಾಕಿದ್ದಾರೆ.
ಜನಪ್ರತಿನಿಧಿಗಳಿಂದ ದೊಡ್ಡ ಸಮಸ್ಯೆ ಆಗಿರೋದು. ಪಂಚಾಯತಿ ಮಟ್ಟದಲ್ಲಿ ಆಯಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ದಾಗ ಮೀಟಿಂಗ್ಗಳನ್ನ ಹೆದರಿ ಅಧಿಕಾರಿಗಳು ಉತ್ತರ ಕೊಡುವಂಥ ದೃಷ್ಟಿಯಲ್ಲಿ ಸ್ವಲ್ಪ ಕಡಿಮೆ ಮಾಡಾಯಿತು. ಮತ್ತು ಇನ್ನೊಂದು ಕೃಷಿ ಇಲಾಖೆ ನಾವು ಈ ಮೂಲಕ ಒತ್ತಾಯಿಸೋದಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಘಟನೆಗಳು ನಡೆಯದಂತೆ ಮತ್ತೆ ಇದು ರಾಜಕೀಯಕರಣ ಮಾಡಬಾರ್ದು. ಯಾಕಂದ್ರೆ ನಮ್ಮ ಪಕ್ಷದ ಸದಸ್ಯ ಯಾರಿಗೆ ಆದ್ರೂ ನಾವು ಅದನ್ನು ವಿರೋಧ ಮಾಡ್ತೀವಿ, ಹಲ್ಲೆ ಮಾಡೋದು ಬೇರೆ ಸಾರ್ವಜನಿಕವಾಗಿ. ಅದನ್ನ ಪಕ್ಷದಲ್ಲಿ ಇದರಲ್ಲಿ ಯಾಕೆ ಹೇಳ್ತೀವಿ ಅಂದರೆ ಅವ್ರು ನಮ್ಮ ತುಂಬ ಹಿರಿಯ ಸದಸ್ಯರಿದ್ದು, ಅವ್ರಿಗೂ ಇದು 60 ವರ್ಷ ಆಗಿದೆ, ಅವರಿಗೆ ಚಿಕ್ಕ ಹುಡುಗರಲ್ಲ. ಅಂಥವ್ರ ಮೇಲೆ ಅವರು ಮಿಸಸ್ ಎಲ್ಲ ಇದ್ದಾಗ ಮನೆ ಬಾಗಿಲಲ್ಲಿ ಡೈರೆಕ್ಟ್ ಮಾಡೋದಕ್ಕೂ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಪೊಲೀಸ್ ಇಲಾಖೆನ ಒತ್ತಾಯಿಸ್ತೇನೆ. ಐಗೂರು ಎಡವಾರೆ ನಿವಾಸಿ ಕಾಂಗ್ರೆಸ್ ಕಾರ್ಯಕರ್ತರಾದ ಅಶೋಕ್ ಹಾಗೂ ಸಹೋದರ ಪ್ರಕಾಶ್ ನಡುವೆ ಆಸ್ತಿ ವಿಷಯವಾಗಿ ತಗಾದೆ ಇದ್ದು, ಕಳೆದ ತಾರೀಕು 27ರಂದು ಇಬ್ಬರ ನಡುವೆ ವಾಗ್ವಾದ ನಡೀತಾ ಇದ್ದ ಸಂದರ್ಭ ಸ್ಥಳೀಯ ಕೆಲವು ಯುವಕರು ಅಶೋಕ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದು ಖಂಡನೀಯ. ಈ ಬಗ್ಗೆ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ತಕ್ಷಣ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸತೀಶ್ ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷ ಬಸವರಾಜು, ಸದಸ್ಯ ಕೆಪಿ ದಿನೇಶ್, ಕಾರ್ಯದರ್ಶಿ ಸುನಿಲ್, ಐಗೂರು ವಲಯ ಅಧ್ಯಕ್ಷ ಮುತ್ತಪ್ಪ, ನಗರಾಧ್ಯಕ್ಷ ನಾಗರಾಜು ಹಾಜರಿದ್ದರು. ಕುಶಾಲನಗರದ ಏಂಜಲ್ಸ್ ವಿಂಗ್ಸ್ ಸ್ಕೂಲ್ ಆಫ್ ಡ್ಯಾನ್ಸ್ ಸಂಸ್ಥೆಯ 14 ವಿದ್ಯಾರ್ಥಿಗಳು ನೃತ್ಯ ಮೇದಿನಿ, ಸ್ಟಾರ್ ಪರ್ಫಾರ್ಮರ್, ಯಂಗ್ ಸ್ಟಾರ್ ಹಾಗೂ ಸ್ಕೇಟಿಂಗ್ ಸ್ಟಾರ್ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ರಾಬಾ ಮೀಡಿಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ವತಿಯಿಂದ ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ದಿ ಟ್ಯಾಲೆಂಟ್ ಹಂಟ್ ನಾನ್ ಸ್ಟಾಪ್ ಇಂಟರ್ನ್ಯಾಷನಲ್ ಆನ್ಲೈನ್ ಈವೆಂಟ್ ಸ್ಪರ್ಧೆಯ ಸೀಸನ್ 6ರಲ್ಲಿ ಕುಶಾಲನಗರದ ಏಂಜಲ್ಸ್ ವಿಂಗ್ ನೃತ್ಯ ಶಾಲೆಯ 14 ವಿದ್ಯಾರ್ಥಿಗಳು ಪಾಲ್ಗೊಂಡು ಉತ್ತಮ ಸಾಧನೆ ಮಾಡಿದ್ದಾರೆ. ಸ್ಪರ್ಧೆಯಲ್ಲಿ ಒಟ್ಟು 5 ರಾಷ್ಟ್ರಗಳ ಕಲಾವಿದರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕುಶಾಲನಗರದ ಏಂಜಲ್ಸ್ ವಿಂಗ್ಸ್ ನೃತ್ಯ ಶಾಲೆಯ ವಿದ್ಯಾ, ಚೈತನ್ಯ, ಲಕ್ಷ್ಮಿ ಅವರಿಗೆ ನೃತ್ಯ ಮೇಧಿನಿ ಬಿರುದು, ದೇವಿಕಾ, ಆರ್ಯ, ಶಿವಾನಿ, ಶೀತಲ್, ಆರ್ಯ, ಪ್ರಾರ್ಥನಾ, ಜಗನ್ನಿ ಅವರಿಗೆ ಸ್ಟಾರ್ ಪರ್ಫಾರ್ಮರ್ ಬಿರುದು, ಕೌಶಲಿ, ದ್ವಿತೀರಾಮ್, ಲಿಖಿತಾ ಅವರಿಗೆ ಯಂಗ್ ಸ್ಟಾರ್ ಬಿರುದು, ಲಿಯೋನಲ್, ಲೂಕ್ ಡಿಸೋಜಾ ಹಾಗೂ ಭೂಮಿಕಾ ಅವರು ಸ್ಕೇಟಿಂಗ್ ಸ್ಟಾರ್ ಎಂಬ ಬಿರುದನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಸಂಸ್ಥೆ ಏಂಜಲ್ಸ್ ವಿಂಗ್ ಸ್ಕೂಲ್ ಆಫ್ ಡಾನ್ಸ್ ಕುಶಾಲನಗರದಲ್ಲಿ ಸ್ಥಾಪಿತಾಗಿ ಈಗಾಗಲೇ 10 ವರ್ಷಗಳು ಕಳೆದಿದೆ. ಈ 10 ವರ್ಷದಲ್ಲಿ ನಮ್ಮ ಈ ನೃತ್ಯ ಸಂಸ್ಥೆಯ ವಿದ್ಯಾರ್ಥಿಗಳು ತುಂಬಾ ಸಾಧನೆ ಮಾಡಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಫೆಬ್ರವರಿ 5ನೇ ತಾರೀಕು ಚೆನ್ನೈ ರಾಬಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಇವರ ಕಡೆಯಿಂದ ಒಂದು ನಾನ್ ಸ್ಟಾಪ್
ಟ್ಯಾಲೆಂಟ್ ಹಂಟ್ ಅಂತ ಹೇಳಿಬಿಟ್ಟು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಈವೆಂಟನ್ನು ಆರ್ಗನೈಸ್ ಮಾಡಿದರು. ಇದರಲ್ಲಿ 4 ಲೆವೆಲ್ಸ್ ಇದ್ದು ನಮ್ಮ ಸಂಸ್ಥೆಯಿಂದ 14 ಜನ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ 5 ರಾಷ್ಟ್ರಗಳನ್ನು ಪಾರ್ಟಿಸಿಪೆಂಟ್ಸ್ ಇದ್ದರು. ಈ 5 ರಾಷ್ಟ್ರಗಳ ಪಾರ್ಟಿಸಿಪೆಂಟ್ಸ್ ಮಧ್ಯದಲ್ಲಿ ನಮ್ಮ 14 ಮಕ್ಕಳನ್ನು ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೆಲೆಕ್ಟ್ ಮಾಡಿಕೊಂಡು ಮಕ್ಕಳಿಗೆ ಪ್ರತ್ಯೇಕವಾದಂತಹ ವಿವಿಧ ರೀತಿಯ ಅವಾರ್ಡ್ಗಳನ್ನು ನೀಡಿ ಸನ್ಮಾನಿಸಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಪಡ್ತೀನಿ. ನಮ್ಮ ಸಂಸ್ಥೆಗೆ 3 ನೃತ್ಯ ಮೇದಿನಿ ಬಿರುದು, 2 ಸ್ಕೇಟಿಂಗ್ ಸ್ಟಾರ್ ಬಿರುದು, 3 ಯಂಗ್ ಸ್ಟಾರ್ ಬಿರುದು, ಹಾಗೆಯೇ 6 ಸ್ಟಾರ್ ಪರ್ಫಾರ್ಮರ್ಸ್ ಅಂತ ಹೇಳಿ ಬಿರುದುಗಳನ್ನು ತಂದುಕೊಟ್ಟಿದ್ದಾರೆ ನಮ್ಮ ಮಕ್ಕಳು ಅಂತ ಹೇಳಲಿಕ್ಕೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ಅಮ್ಮ ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನು ಸೈಟ್ ತಗೊಂಡೆ. ಎಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. ಮಂಚಿನ ನಗರಿ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ ಕೊಡಗು ಕೇರಳ ಶೈಲಿಯ ರುಚಿಕರ, ಶುಚಿಕರ, ಸ್ವಾದಿಷ್ಟಕರ ಊಟೋಪಚಾರಕ್ಕೆ ಹೆಸರುವಾಸಿಯಾದ ರೆಸ್ಟೋರೆಂಟ್ ತಡ್ಕ. ಕೊಡಗಿನ ಶೈಲಿಯ ಕಡಂಬಿಟ್ಟು, ನೂಪುಟ್ಟು, ಅಕ್ಕಿ ರೊಟ್ಟಿ, ಘಮಘಮಿಸುವ ಗೀ ರೈಸ್, ಚಿಕನ್ ಕರಿ, ಮಟನ್ ಕರಿ, ಕುರು ಕರಿ, ಕೇರಳ ಶೈಲಿಯ ಸ್ವಾದಿಷ್ಟಕರವಾದ ಪರಿಮಳಯುಕ್ತ ಕುತ್ತಿಪುಟ್ಟು, ಅಪ್ಪಂ, ಕಡ್ಲೆಕರಿ, ಪತ್ತಲ್, ಮೀನ್ ಕರಿ ನಿಮ್ಮ ತಡ್ಕಾದಲ್ಲಿ. ತಡ್ಕ ವಿಶೇಷ ಆಕರ್ಷಣೆ ವೆಜ್ ಥಾಲಿ ಮೀಲ್ಸ್, ನಾನ್ ವೆಜ್ ಥಾಲಿ ಮೀಲ್ಸ್. ಸಮಾರಂಭಗಳಿಗೆ ಕ್ಯಾಟರಿಂಗ್, ಡೋರ್ ಡೆಲಿವರಿ ಸೌಲಭ್ಯವೂ ಇದೆ. ಸಂಪೂರ್ಣ ಶುಚಿತ್ವದೊಂದಿಗೆ ರುಚಿ ರುಚಿಯಾದ ಆಹಾರಕ್ಕಾಗಿ ಹಿಂದೆ ಬನ್ನಿ. ಹೋಟೆಲ್ ತಡ್ಕ, ಕಾಫಿ ಕೃಪಾ ಕಟ್ಟಡ, ರಾಜಾ ಸೀಟ್ ರಸ್ತೆ, ಗಾಂಧಿ ಮೈದಾನ ಸಮೀಪ, ಮಡಿಕೇರಿ. ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಶುಚಿ ರುಚಿ ಆಹಾರ, ಕೇರಳ ಶೈಲಿಯ ಊಟೋಪಚಾರ ತಡ್ಕದಲ್ಲಿ. ಸುಂದರ ವಾತಾವರಣ, ಉತ್ತಮ ಸೇವೆಗಾಗಿ ಹಿಂದೆ ಭೇಟಿ ನೀಡಿ. ಹೋಟೆಲ್ ತಡ್ಕ, ಫ್ಯಾಮಿಲಿ ರೆಸ್ಟೋರೆಂಟ್, ಕಾಫಿ ಕೃಪಾ ಕಟ್ಟಡ, ರಾಜಾ ಸೀಟ್ ರಸ್ತೆ, ಮಡಿಕೇರಿ. ಸಂಪರ್ಕಿಸಿ 8904827402. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್, ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ. ಸಂಘಟನೆಗೆ ಒಂದು ನಿರ್ದಿಷ್ಟ ಗುರಿ ಇರಬೇಕು. ಆಗ ಮಾತ್ರ ಸಂಘಟನೆ ಯಶಸ್ವಿಯಾಗಲು ಸಾಧ್ಯ ಅಂತ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಕೆಪಿ ಚಂದ್ರಕಲಾ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಗರದ ಓಂಕಾರ ಸದನದಲ್ಲಿ ನಡೆದ ಹಿತರಕ್ಷಣಾ ವೇದಿಕೆಯ 3ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಜನಪರ ಕಾರ್ಯಗಳನ್ನು ಮಾಡುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇದೀಗ ಅಧಿಕಾರ ವಹಿಸಿಕೊಂಡ ಪದಾಧಿಕಾರಿಗಳು ತಮ್ಮ ಸ್ಥಳೀಯ ಸಮಸ್ಯೆಗಳನ್ನು ಆಲಿಸಿ ಅವರ ಸಮಸ್ಯೆಯಿಂದ ಪರಿಹರಿಸುವ ಹಾದಿಯಲ್ಲಿ ಸಾಗುವಂತೆ ತಿಳಿಸಿದರು.
ಸ್ಟ್ಯಾಚ್ಯೂ ಹಾಕಬೇಕು ಅಂತ ಹೇಳಿದಾಗ ಮಡಿಕೇರಿಲಿ ಭಾರಿ ಕಷ್ಟಪಟ್ಟರು, ಅವ್ರಿಗೆ ಗೊತ್ತು ಚೆನ್ನಾಗಿ. ಇಲ್ಲಿ ಕಷ್ಟಪಟ್ಟು ಏನು ಸುಲಭನ ಮಡಿಕೇರಿ, ನಾವು ಹೇಳೋದಷ್ಟೇ ಮಡಿಕೇರಿ ಅಂದ ಚಂದ, ಹೆಂಗಸರು ಗಂಡಸರು ಎಲ್ಲ ಬಾರೆ ಸೂಟು ದಾರಿಗಳು ಎಲ್ಲ ತುಂಬ ಚಂದ ಅಂತ ನಾವು ಹೇಳ್ತೀವಲ್ಲ, ಇಲ್ಲಿ ಏನೋ ಸಣ್ಣ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟೇ ಕಷ್ಟ ಉಂಟು, ಇಲ್ಲಿ ಸುಲಭನ. ಸಾಗರ್ ಅಂತ ಹೇಳ್ಬಿಟ್ಟು ನಮ್ಮೊಬ್ಬರು ಸ್ನೇಹಿತರು ತಾಯಿರಾಮ್ ಮತ್ತು ಸಾಗರ್ ಅಂತ, ಅವರು ರವಿಗೌಡರೆಲ್ಲ ಸೇರಿ ಇದೊಂದು ಜಾಗನ ಆಯ್ಕೆ ಮಾಡಿ, ಪಾಪ ನಾವು ಎಲ್ಲ ಈ ಒಂದು ಕುವೆಂಪು ಮನೆಯವರು ಅವ್ರದ್ದೊಂದು ಸ್ಟ್ಯಾಚ್ಯೂನ ನೀವು ಹಾಕ್ಬೇಕು ಕೊಡಗಲ್ಲಿ ಅಂತೇಳಿ ಹೇಳಿದಾಗ, ಪಾಪ ಎಸ್ ಟೇಕನ್ ಅಂತ ಹೇಳಿದ್ರೆ ತುಂಬ ಇಂಟ್ರೆಸ್ಟ್ ತಗೊಂಡು ಎಲ್ಲ ಕೆಲಸ ಮಾಡಿದ್ದು ಸಾಗರ್ ಮತ್ತು ರವಿಗೌಡ. ನಾನು ಯಾವತ್ತೂ ಮರೆಯೋದಿಲ್ಲ. ಎವ್ರಿ ಇಯರ್ ಯಾವುದೇ ಫಂಕ್ಷನ್ ಆಗಬೇಕಾದ್ರೆ ಒಂದು ಮಾಲಾರ್ಪಣೆ ಮಾಡಬೇಕು ಅಂತ ನನಗೂ ಕೂಡ ನೆನಪಿರೋದಿಲ್ಲ. ಆ ಕೆಲಸನ ಅವರು ಸತತವಾಗಿ ಮಾಡ್ಕೊಂಡಿದ್ದಾರೆ. ನನ್ನ ಹೃದಯ ತುಂಬಿದ ವಂದನೆಗಳನ್ನ ನಿಮ್ಮೆಲ್ಲರ ಮೂಲಕ ಅವರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಿತರಕ್ಷಣಾ ವೇದಿಕೆ, ಹೀಗೆ 10 ವೇದಿಕೆಗಳು ಇದ್ದಾವೆ. 10 ಅಂತ ಹೇಳಿದ್ರೆ ಈಗೊಂದು ಬೇಕಾದಷ್ಟು, ಆದರೆ ಅರ್ಥಪೂರ್ಣವಾಗಿ ನೀವು ನಡೆಸ್ಕೊಂಡ್ಬರಬೇಕು. ಯಾಕೆಂತ ಹೇಳಿದ್ರೆ ನಿಮ್ಮಂಥವ್ರೊಬ್ಬರು ಬೇಕು. ಯಾಕೆಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವ ಅಧ್ಯಕ್ಷರು ಹಾಗೂ ಕೊಡಗು ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಸದಸ್ಯರಾದ ಭಾರತಿ ರಮೇಶ್ ಮಾತನಾಡಿ, ಹಿತರಕ್ಷಣಾ ವೇದಿಕೆ ಕಳೆದ 3 ವರ್ಷಗಳಿಂದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿದೆ. ಸಾಕಷ್ಟು ಹೋರಾಟ ಪ್ರತಿಭಟನೆಗಳಿಂದ ಅಧಿಕಾರಿಗಳಿಗೆ ಎಚ್ಚರಿಕೆ ಮುಟ್ಟಿಸುವ ಕೆಲಸವನ್ನು ಮಾಡುವಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಮುಂದಿನ ದಿನಗಳಲ್ಲೂ ನಿರಂತರವಾಗಿ ಜನರ ಸಮಸ್ಯೆಗಳಿಗೆ ಮಿಡಿಯುವಂತಾಗಲಿ ಎಂದರು. ಒಂದು ಸಮಸ್ಯೆ ಇದೆ ಅಂತ ಅಂದ ತಕ್ಷಣ ಅಲ್ಲಿ ರವಿಗೌಡ ಅವರು ಹಾಜರಾಗ್ತಾರೆ. ಅವರ ಸಂಗಡಿಗರು ಬಹಳ ಅವರ ಜೊತೆ ಕೈ ಜೋಡಿಸಿ ಈ ಒಂದು ಹಿತರಕ್ಷಣಾ ವೇದಿಕೆ 3 ವರ್ಷದ ಪಾದಾರ್ಪಣೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ನಾವು ಸಹ ಈ ಒಂದು ಕಾರ್ಯಕ್ರಮದ ವಿಭಿನ್ನತೆಯನ್ನು ನೋಡಿಕೊಂಡು ಸಹ ನಾವು ಒಂದು ಅದರ ಆಕರ್ಷಣೆಗೊಳಗಾಗಿ ಹಿತರಕ್ಷಣಾ ವೇದಿಕೆಯಲ್ಲಿ ನಾವು ಸಹ ಒಬ್ಬ ಸದಸ್ಯರಾಗಿ ಭಾಗವಹಿಸಬೇಕು ಅನ್ನೋಂಥ ಆಶೆ ಹುಡುಕಿ ನಾವು ಸಹ ಸದಸ್ಯರಾಗಿದ್ದೇವೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರಾಗಿ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಆಗಿರುವಂತಹ ಸಮಸ್ಯೆಗಳಿರ್ಬೋದು, ಎಲ್ಲ ಇಡೀ ಮಡಿಕೇರಿ ಅಧ್ಯಕ್ಷರಾದ ರವಿಗೌಡ ಅವರಿಗೆ ಓಡಾಡಲಿಕ್ಕೆ ಸಮಸ್ಯೆ ಆಗ್ಬೋದು. ಅದರಿಂದ ತಮ್ಮ ತಮ್ಮ ಏರಿಯಾದಲ್ಲಿರುವಂತಹ ಸಮಸ್ಯೆಗಳನ್ನು ಅವ್ರ ಬಳಿ ಹೇಳಿದರೆ ಅವರು ಅದಕ್ಕೆ ಪರಿಹಾರ ಮಾಡುವಲ್ಲಿ ಹೋರಾಟ ಮಾಡಿ ಒಂದು ಪರಿಹಾರನ ದೊರಕಿಸ್ಕೊಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಕೆಲಸ ಮಾಡಿದ್ದಾರೆ. ಈಗ ಎಲ್ಲೆಲ್ಲಿ ಏನೇನು ಈಗಾಗಲೇ ವಾರ್ಷಿಕ ವರದಿಯನ್ನು ಓದಿದ್ರು. ವಾರ್ಷಿಕ ವರದಿಯಲ್ಲಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಎಲ್ಲ ವಿವರವಾಗಿ ನಿಮಗೆ ವಿವರಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವೇದಿಕೆ ಅಧ್ಯಕ್ಷ ರವಿಗೌಡ, ಸಣ್ಣದಾಗಿ ಆರಂಭವಾದ ಸಂಘಟನೆ ಇದೀಗ ಹೆಮ್ಮರವಾಗಿ ಬೆಳೆದು ನಿಂತಿದೆ. ನಮ್ಮೂರು ನಮ್ಮ ನಗರ ಎಂಬ ತತ್ವದಿಂದ ಆರಂಭವಾದ ಸಂಘಟನೆ ಇದೀಗ ಬಹುದೊಡ್ಡ ಸಂಘಟನೆಯಾಗಿದೆ. ಮಡಿಕೇರಿ ನಗರದ ಜನರ ಸಮಸ್ಯೆಯಿಂದ ಆಲಿಸಿ ಪರಿಹರಿಸುವ ಕೆಲಸ ಮಾಡಿದ್ದೇವೆ. ಇಲ್ಲಿಯವರೆಗೆ ಬೆಳೆದು ಬಂದ ಸಂಘಟನೆಯಿಂದ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲು ಪ್ರಯತ್ನ ಮಾಡಲಾಗಿದೆ ಎಂದರು. ನಮ್ಮ ಹಿತರಕ್ಷಣಾ ವೇದಿಕೆ ಕಳೆದ 1 ತಿಂಗಳಿಂದ ಪಾದಾರ್ಪಣೆ ಮಾಡಿದೆ. ಮೊದಲು ಹಿತರಕ್ಷಣಾ ವೇದಿಕೆ ಹೇಗೆ ನಡೆದು ಬಂದಿತ್ತು ಅಂತೇಳಿ ನಾನು ವರ್ಷಪತಿ ಹೇಳ್ಕೊಂಡು ಬರ್ತಾ ಇದ್ದೀನಿ. ಪುನಃ ಇನ್ನೊಂದು ಬಾರಿ ನಿಮ್ಗೆ ಹೇಳ್ತೀನಿ. 2018ರಲ್ಲಿ ಈ ಜಲಪ್ರಳಯ ಆದಾಗ ಸಹಾಯ ಮಾಡೋಕ್ಕೆ ಮಡಿಕೇರಿಯಲ್ಲಿ ಯಾವ ಸಂಘಟನೆಗಳು ಮುಂದೆ ಬಂದಿತ್ತಿಲ್ಲ. ಆವಾಗ ನಮ್ಮದೇ ಒಂದು ನಮ್ಮ ಊರು ನಮ್ಮ ನಗರ ಅಂತೇಳಿ ಒಂದು ತಂಡ ಕಟ್ಕೊಂಡಿದ್ದೆ ನಾವು. ಆ ತಂಡದಲ್ಲಿ ಏನು ಸಮಾನ ಮನಸ್ಕರು ಒಂದು ವಾಟ್ಸಪ್ ಗ್ರೂಪ್ ಮಾತ್ರ ಮಾಡಿಕೊಂಡು ಅದರಲ್ಲಿ ಸಮಾನ ಮನಸ್ಕರನ್ನು ಸೇರಿಸ್ಕೊಂಡು ಮಡಿಕೇರಿ ನಗರದಲ್ಲಿ ಯಾವುದೇ ಸಮಸ್ಯೆ, ಮಡಿಕೇರಿ ನಗರ ಜ್ವಲಂತ ಸಮಸ್ಯೆ ಎಲ್ಲರಿಗೂ ಗೊತ್ತಿರೋದೆ. ನಗರಸಭೆಯಿಂದ ಹಿಡಿದು ತಾಲೂಕು ಆಫೀಸು, ಜಿಲ್ಲಾಧಿಕಾರಿಗಳ ಕಚೇರಿ, ಮಡಿಕೇರಿ ಜನರ ಸಮಸ್ಯೆಯನ್ನು ಕೇಳೋ ಯಾವ ಅಧಿಕಾರಿಗಳು ಇಲ್ಲದಾಗಿತ್ತು ಮತ್ತು ಜನಪ್ರತಿನಿಧಿಗಳು ಇಲ್ಲದಾಗಿತ್ತು. ಆವಾಗ ನಾವು ಒಂದು ತಂಡ ಕಟ್ಕೊಂಡಿದ್ದೆವು. ಮಡಿಕೇರಿ ಹದಗೆಟ್ಟೋಗಿದ್ದರಿಂದ ನಾವು ಒಂದು ತಂಡ ಕಟ್ಕೊಂಡು ಆ ತಂಡದಲ್ಲಿ ಚರ್ಚೆ ಮಾಡಿ ಮಡಿಕೇರಿಗೊಂದು ಹೋರಾಟ ಮಾಡೋಕ್ಕೋಸ್ಕರ ಒಂದು ವೇದಿಕೆ ಬೇಕು ಅಂತೇಳಿ ಆವಾಗ ಒಂದು ರೂಪುರೇಷೆ ಎಲ್ಲ ರೆಡಿ ಮಾಡಿಕೊಂಡು ವೇದಿಕೆ ಒಂದು ಹೆಸರು ಬೇಕು, ಏನು ಹೆಸರು ಇಡೋದು ಅಂತ ಹೇಳಿದಾಗ ಒಂದು ಹಿತರಕ್ಷಣಾ ವೇದಿಕೆಯಿಂದ ಮಾಡ್ಕೊಳ್ಳುವ ಆಗಿಲ್ಲ. ನಾವು ಮಡಿಕೇರಿ ನಗರಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡು ಮಡಿಕೇರಿ ನಗರ ಹಿತರಕ್ಷಣಾ ವೇದಿಕೆ ಅಂತೇಳಿ ಸ್ಥಾಪನೆ ಮಾಡಿ ಮೊದಲ ಬಾರಿಗೆ ಮಡಿಕೇರಿಯ ಸಮುದ್ರ ಹಾಲ್ನಲ್ಲಿ ಸಭೆ ಕೂಡ ಮಾಡಿದ್ರು. ಪದಾಧಿಕಾರಿಗಳ ಆಯ್ಕೆ ಕೂಡ ಆಯಿತು. ನೂತನವಾಗಿ ಆಯ್ಕೆಯಾದ ತಾಲೂಕು ಅಧ್ಯಕ್ಷರುಗಳಿಗೆ ಕಾರ್ಯಕ್ರಮದಲ್ಲಿ ಅಧಿಕಾರ ಹಸ್ತಾಂತರ ಮಾಡಲಾಯಿತು. ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 6 ಸಾಧಕರಿಗೆ ಶಾಲು ಹೊದಿಸಿ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಮೂಡ ಅಧ್ಯಕ್ಷರಾದ ಸುರಯ್ಯ ಅಬ್ರಾರ್, ಹಿತರಕ್ಷಣಾ ವೇದಿಕೆಯ ಕಾನೂನು ಸಲಹೆಗಾರ ಅಬ್ದುಲ್ಲಾ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಕಾರ್ಯದರ್ಶಿ ರೇಖಾ ವಿನೋದ್, ಮಾನವ ಹಕ್ಕುಗಳ
ಜನಜಾಗೃತಿ ಸಮಿತಿ ಅಧ್ಯಕ್ಷ ಜಯಮಾಲಾ ರಾಜ್, ವೇದಿಕೆಯ ಕಾರ್ಯದರ್ಶಿ ಮಿನಾಜ್ ಪ್ರವೀಣ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು. ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಮಾರ್ಚ್ 17ರಂದು ವಿಭಾಗೀಯ ಮಟ್ಟದ ಸಮಾವೇಶವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ಜಿಲ್ಲಾ ಉಸ್ತುವಾರಿ ಜಯಪ್ಪ ಹಾನಗಲ್ ತಿಳಿಸಿದ್ದಾರೆ. ಬಹುಜನ ನಾಯಕ ಕಾನ್ಸಿರಾಮ್ ಅವರ 88ನೇ ಜಯಂತಿ ಅಂಗವಾಗಿ ಭಾರತ ಸಂವಿಧಾನದ ಸಂರಕ್ಷಣೆಗಾಗಿ ಮತ್ತು ಬಹುಜನರ ಹಕ್ಕುಗಳ ಸುರಕ್ಷತೆಗಾಗಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ದೇಶದಲ್ಲಿ ಅಸ್ಪೃಶ್ಯತೆ, ಜಾತೀಯತೆ, ಲೈಂಗಿಕ ದೌರ್ಜನ್ಯ, ಲಿಂಗಭೇದ, ಅನಾರೋಗ್ಯ, ಬಡತನ, ಅನಕ್ಷರತೆ, ಅಪೌಷ್ಟಿಕತೆ ತಾಂಡವವಾಡ್ತಾ ಇದೆ. ಎಲ್ಲ ಮೂಲಭೂತ ಹಕ್ಕುಗಳು ಮತ್ತು ಅಧಿಕಾರಗಳನ್ನು ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಗುವುದೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಾರ್ಚ್ 15 ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾಯಾವತಿಯವರ ಜನ್ಮದಿನ. ಅದರ ಪ್ರಯುಕ್ತ ಕರ್ನಾಟಕ ರಾಜ್ಯದಲ್ಲಿ 4 ವಿಭಾಗಗಳಲ್ಲಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. 17ನೇ ತಾರೀಕು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ಏರ್ಪಾಡು ಮಾಡಲಾಗಿದೆ. ಇಲ್ಲಿ ನಾವು ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಸಮಾವೇಶವನ್ನು ಆಯೋಜಿಸಿದ್ವಿ. ಇದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ನಮ್ಮ ಸಮಾವೇಶದ ಉದ್ದೇಶಗಳು ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಪಾಟೀಲ್ ಮತ್ತು ಹುಮನಾಬಾದ್ ತಹಸೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ ವಿರುದ್ಧ ಕ್ರಮಕ್ಕಾಗಿ ಆಗ್ರಹ. 2ನೇದು ಬೀದರ್ BSP ಪದಾಧಿಕಾರಿಗಳ ವಿರುದ್ಧ ಹುಮನಾಬಾದ್ ಠಾಣೆಯಲ್ಲಿ ಹೂಡಿರುವ ಮೊಕದ್ದಮೆಗಳನ್ನು ಹಿಂಪಡೆಯಲು ಒತ್ತಾಯ. 3ನೇದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ SC ಮತ್ತು ST ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕಾಗಿ ಆಗ್ರಹ. ಅಂದಿನ ಸಮಾವೇಶದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ, ರಾಜ್ಯ ಉಪಾಧ್ಯಕ್ಷ KB ವಾಸು, ಪ್ರಧಾನ ಕಾರ್ಯದರ್ಶಿ R ಮುನಿಯಪ್ಪ, ಸಂಯೋಜಕರಾದ ಮಾರಸಂದ್ರ ಮುನಿಯಪ್ಪ, ಎಂ ಗೋಪಿನಾಥ್, ಸುರೇಂದ್ರ ಸಿಂಗ್ ಕಲೋರಿಯಾ, ದಿನೇಶ್ ಗೌತಮ್ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ಮಾಹಿತಿ ನೀಡಿದರು. ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಸಿದ್ದಪ್ಪ, ಸಂಯೋಜಕ ಮಹಮ್ಮದ್, ಪ್ರಧಾನ ಕಾರ್ಯದರ್ಶಿ ಚನ್ನಬಸಪ್ಪ, ಮುಖಂಡರಾದ ಪೂವಣಿ ಕೃಷ್ಣಪ್ಪ ಹಾಜರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೊಡಗು ಶಾಖೆ ವತಿಯಿಂದ ನಿಗದಿಪಡಿಸಿದ್ದ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮಾರ್ಚ್ 12, 13ಕ್ಕೆ ಮುಂದೂಡಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಪೊನ್ನಚ್ಚನ ಶ್ರೀನಿವಾಸ್ ತಿಳಿಸಿದ್ದಾರೆ. ಈ ಹಿಂದೆ ನಗರದ ಜನರಲ್ ತಿಮ್ಮಯ್ಯ ಮೈದಾನದಲ್ಲಿ ಮಾರ್ಚ್ 11 ಹಾಗೂ 12ರಂದು ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಕಾರಣಾಂತರದಿಂದ ಮಾರ್ಚ್ 12 ಮತ್ತು 13ಕ್ಕೆ ಮುಂದೂಡಲಾಗಿದೆ. ನೋಂದಾಯಿಸಿಕೊಂಡ ಸರ್ಕಾರಿ ನೌಕರರು ಅಂದು ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೆ ನೀಡುವ ಪ್ರವೇಶ ಪತ್ರವನ್ನು ಪಡೆದುಕೊಂಡು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಬೇಕೆಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ವಿನಂತಿಸಿದರು. ಮಾರ್ಚ್ 13ರಂದು ಪುರುಷರಿಗೆ ಅಥ್ಲೆಟಿಕ್ಸ್, ವಾಲಿಬಾಲ್, ಕಬಡ್ಡಿ ಪಂದ್ಯಗಳು ನಡೆದರೆ ಮಹಿಳೆಯರಿಗೆ ಅಥ್ಲೆಟಿಕ್ಸ್, ಟೆನ್ನಿ, ಕ್ವಾಯ್ಟಾ ಪಂದ್ಯಗಳು ನಡೆಯಲಿದೆ. ಮಾರ್ಚ್ 23ರಂದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಾಂಸ್ಕೃತಿಕ ಸ್ಪರ್ಧೆ, ಕ್ಯಾರಂ, ಬಾಲ್, ಬ್ಯಾಡ್ಮಿಂಟನ್, ಚೆಸ್ ಪಂದ್ಯಗಳು ನಡೆಯಲಿವೆ. ಜೊತೆಗೆ ಪುರುಷರಿಗೆ ಫುಟ್ಬಾಲ್, ಹಾಕಿ, ಕ್ರಿಕೆಟ್, ಬಾಸ್ಕೆಟ್ ಆಟಗಾರರ ಆಯ್ಕೆ ನಡೆಯಲಿದೆ ಎಂದು ಶ್ರೀನಿವಾಸ್ ತಿಳಿಸಿದರು. ಕ್ರೀಡಾಕೂಟಕ್ಕೆ ಈಗಾಗಲೇ ಮಡಿಕೇರಿ ತಾಲೂಕಿನಿಂದ 200, ಸೋಮವಾರಪೇಟೆ ತಾಲೂಕಿನಿಂದ 170, ವಿರಾಜಪೇಟೆ ತಾಲೂಕಿನಿಂದ 150 ಕ್ರೀಡಾಪಟುಗಳು ಸೇರಿದಂತೆ ಒಟ್ಟು 520 ಕ್ರೀಡಾಪಟುಗಳು ನೋಂದಾಯಿಸಿಕೊಂಡಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುವ ನೌಕರರು ತಮ್ಮ ತಾಲೂಕಿಗೆ ಅನುಗುಣವಾಗಿ ಪಥಸಂಚಲನದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಮಾಡಿಕೊಳ್ಳದೇ ಇದ್ದ ಪಕ್ಷದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಈ ವರ್ಷ ಅವಕಾಶ ನೀಡೋದಿಲ್ಲ ಅಂತ ಕಡ್ಡಾಯವಾಗಿ ಹೇಳಿರ್ತಾರೆ. ಅದೇ ರೀತಿಯಾಗಿ ಈ ಕ್ರೀಡಾಕೂಟಕ್ಕೆ ಈಗಾಗಲೇ ನಾವು ಎಲ್ಲರೂ ಸೇರಿಕೊಂಡು ನಮ್ಮ ಸಂಘದವರೆಲ್ಲರೂ ಸೇರಿ ಪೂರ್ವಭಾವಿ ಸಭೆಗಳನ್ನು ನಡೆಸಿ ಹಲವಾರು ತಯಾರಿಯನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಮೈದಾನದ ಸ್ವಚ್ಛತೆ ಆಗ್ಬೋದು, ನೀರಿನ ವ್ಯವಸ್ಥೆಗಳಾಗ್ಬೋದು, ಮತ್ತು ಬಂಟಿಂಗ್ಸ್ ಹಾಗೂ ಬ್ಯಾನರ್ಗಳ ನಿರ್ಮಾಣ ಆಗ್ಬೋದು, ಎಲ್ಲ ಕಾರ್ಯಗಳನ್ನು ಈಗಾಗಲೇ ಪೂರ್ಣ ಪ್ರಮಾಣದಲ್ಲಿ ಆಗಿರುತ್ತೆ. ನಮಗೆ ಕ್ರೀಡಾಪಟುಗಳು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಬೇಕು. ರಾಜ್ಯಕೂಟದ ನಿಯಮಾವಳಿಯಲ್ಲಿ ಭಾಗವಹಿಸುವ ನಿಯಮಾವಳಿಗಳನ್ನು ಕಳೆದ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೀವಿ.
ಅದೇ ರೀತಿಯಾಗಿ ಪ್ರೆಸ್ ಮೀಟಲ್ಲೂ ಕೂಡ ಅದನ್ನು ಇನ್ನೊಂದ್ಸಲ ರಿಪೀಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸದರಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳು ಎಲ್ಲರೂ ಕೂಡ ಕಾಯಂ ನೌಕರರಿಗೆ ಮಾತ್ರ ಭಾಗವಹಿಸಲು ಅವಕಾಶ ಇರುತ್ತೆ. ಅಂದರೆ ಏನು ಅರೆಕಾಲಿಕ ನೌಕರರು, ದಿನಗೂಲಿ ನೌಕರರು, ಕ್ಷೇಮಾಭಿವೃದ್ಧಿ ನೌಕರರು, ಗುತ್ತಿಗೆ ನೌಕರರು, ನಿಗಮ ಮಂಡಳಿ ನೌಕರರು ಮತ್ತು ಇತರೆ ಕಾಯಂ ಅಲ್ಲದ ನೌಕರರಿಗೆ ಭಾಗವಹಿಸಲು ಅವಕಾಶಗಳಿದೆ ಅಂತೇಳಿ. ಅದೇ ರೀತಿಯಾಗಿ ಏನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ತರಬೇತಿದಾರರು, ಆಮೇಲೆ ಶಿಕ್ಷಣ ಇಲಾಖೆ ಇರುವಂಥ ದೈಹಿಕ ಶಿಕ್ಷಣ ಶಿಕ್ಷಕರು ಅವರು ಕ್ರೀಡೆಯಲ್ಲಿ ಭಾಗವಹಿಸುವಾಗಿಲ್ಲ, ಅವರು ಕಲ್ಚರಲ್ ಆ್ಯಕ್ಟಿವಿಟಿಯಲ್ಲಿ ಭಾಗವಹಿಸಬಹುದು. ಅದೇ ರೀತಿಯಾಗಿ ಏನು ಶಿಕ್ಷಣ ಇಲಾಖೆಯಲ್ಲಿರುವಂಥ ಕಲ್ಚರಲ್ ಆ್ಯಕ್ಟಿವಿಟಿ ಇರುವಂಥ ಶಿಕ್ಷಕರು ಕ್ರೀಡೆಯಲ್ಲಿ ಭಾಗವಹಿಸಬಹುದು, ಕಲ್ಚರಲ್ ಆ್ಯಕ್ಟಿವಿಟಿಯಲ್ಲಿ ಅವರು ಭಾಗವಹಿಸಲು ಅವಕಾಶ ಇರುವುದಿಲ್ಲ. ಗುಂಪು ಕ್ರೀಡೆಯಲ್ಲಿ ವಿಜೇತರಾದವರು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆದ 2 ದಿನಗಳ ಒಳಗೆ ರಾಜ್ಯದಿಂದ ಕಳುಹಿಸುವ ನೋಂದಣಿ ಲಿಂಕ್ ಬಳಸಿ ಪ್ರಶಸ್ತಿ ಪತ್ರ ಮತ್ತು ಫೋಟೋ ಅಪ್ಲೋಡ್ ಮಾಡಬೇಕು. ಆಗಮಿಸುವ ಪ್ರತಿಯೊಬ್ಬರು ಕೋವಿಡ್-19 ಮಾರ್ಗಸೂಚಿಯಿಂದ ಕಡ್ಡಾಯವಾಗಿ ಪಾಲಿಸಬೇಕೆಂದು ಮನವಿ ಮಾಡಿದರು. ಗೋಷ್ಠಿಯಲ್ಲಿ ರಾಜ್ಯ ಪರಿಷತ್ ಸದಸ್ಯ PS ಜನಾರ್ದನ್, ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್, ಗೌರವಾಧ್ಯಕ್ಷ ST ಶಮ್ಮಿ, ಸಂಘಟನಾ ಕಾರ್ಯದರ್ಶಿ PM ಬಾಬು, ಜಂಟಿ ಕಾರ್ಯದರ್ಶಿ PR ನವೀನ್ ಪಾಲ್ಗೊಂಡಿದ್ದರು. ಉತ್ತಮವಾದ ಆರೋಗ್ಯಕರ ಜೀವನ ಸಾಗಿಸಲು ಪ್ರತಿಯೊಬ್ಬರೂ ಕೂಡ ಪಾನಮುಕ್ತರಾದರೆ ಮಾತ್ರ ಸಾಧ್ಯ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ತಿಮ್ಮಯ್ಯ ನಾಯಕ ತಿಳಿಸಿದ್ದಾರೆ. ಸ್ಥಳೀಯ ಕೊಪ್ಪ ಗ್ರಾಮದ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಮದ್ಯವರ್ಜನ ಶಿಬಿರದ ಶಿಬಿರಾರ್ಥಿಗಳ ಸಭೆಯಿಂದ ಉದ್ಘಾಟಿಸಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಪಾನಮುಕ್ತ ಜೀವನ ನಡೆಸ್ತಾ ಇರುವ ನವಜೀವನ ಸಮಿತಿಯ ಸದಸ್ಯರಿಗೆ ಕೌಶಲ್ಯ ತರಬೇತಿ, ಸ್ವಉದ್ಯೋಗ ಮತ್ತು ಹೈನುಗಾರಿಕೆಯ ತರಬೇತಿಯನ್ನು ನೀಡಿ ತಮ್ಮ ಸ್ವಂತ ಜೀವನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಹಾಗೂ ಸರ್ಕಾರದಿಂದ ಜೀವನೋಪಾಯಕ್ಕೆ ಸಿಗುವ ಯಾವುದೇ ಸೌಲಭ್ಯಗಳಿರಲಿ ಅಂಥವುಗಳನ್ನು ಜನತೆಗೆ, ಅದರಲ್ಲೂ ಕಡುಬಡವರಿಗೆ ತಲುಪಿಸುವ ಯೋಜನೆಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಮ್ಮಿಕೊಂಡಿದೆ. ಇದನ್ನು ಸದ್ಬಳಕೆ ಮಾಡಿಕೊಂಡು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ನದಿಗಳನ್ನು ಕೂಡ ತಾಯಿಗೆ ನಾವು ಅದನ್ನು ಪೂಜಿಸ್ತೇವೆ. ಬೆಳಿಗ್ಗೆ ಎದ್ದಾಗ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಗೋವಿಂದ, ಪ್ರಭಾತೆ ಕರದರ್ಶನ. ಅಂದರೆ ಇಲ್ಲಿ ಪ್ರತಿಯೊಂದು ಕೂಡ ತಾಯಿಯ ಉಲ್ಲೇಖ ಇದೆ. ಒಂದು ಗೋವನ್ನು ಕೂಡ ಗೋಮಾತೆ ಅಂತ ನಾವು ಹೇಳ್ತೇವೆ. ಹಾಗೆ ತಾಯಿ ಅಂತ ಹೇಳಿದ್ರೆ ಸೃಷ್ಟಿಯ ಮೂಲ. ತಾಯಿ ಇಲ್ಲದ ಸೃಷ್ಟಿಯೇ ಇಲ್ಲ, ನಾವು ಯಾರೂ ಇಲ್ಲ. ಆಗ ನಮ್ಮ ಮನೆಯಲ್ಲಿ ಆ ತಾಯಿ, ಆ ಮಕ್ಕಳು ಎಲ್ಲರೂ ಕೂಡ ಖುಷಿಯಾಗಿ ಇರಬೇಕಾದ್ರೆ, ಸಂತೋಷವಾಗಿರಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ, ಹೊಣೆಗಾರಿಕೆ, ಜವಾಬ್ದಾರಿ ಅತ್ಯಂತ ಮಹತ್ವದ್ದು ಅಂತ ಹೇಳೋದಕ್ಕೆ ಇಷ್ಟ. ನಂತರ ಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ CS ರೇಣುಕಾಸ್ವಾಮಿ ಮಾತನಾಡಿ, ಸರ್ಕಾರದ ಯಾವುದೇ ಅಂಗಸಂಸ್ಥೆಗಳು ಮಾಡಲು ಸಾಧ್ಯವಾಗದಂತಹ ಉತ್ತಮ ಸಾಮಾಜಿಕ ಕಾರ್ಯಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಾಡ್ತಾ ಇರುವುದು ಸಂತೋಷದಾಯಕವಾಗಿದೆ. ಮದ್ಯವರ್ಜನೆಯಿಂದ ಪಾನಮುಕ್ತರಾಗಿ ಉತ್ತಮ ಜೀವನ ನಡೆಸ್ತಾ ಇರುವ ಶಿಬಿರಾರ್ಥಿಗಳಾದ ನೀವು ಮುಂದೆ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳುವಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ತಮಗೆ ಆಶೀರ್ವದಿಸಲಿ ಅಂತ ಇದೇ ಸಂದರ್ಭ ತಿಳಿಸಿದರು. 66ನೇ ದಿನದಂತೆ ಬಹುಶಃ ನಾವು ನಮ್ಮ ಜೀವನವನ್ನು ನಾವು ಎಷ್ಟು ಬದಲಾವಣೆ ಮಾಡಿಕೊಂಡಿದ್ದೀವಿ. ಇವತ್ತು 124 ಬಗೆಯಲ್ಲಿ ನಾವು ಇವತ್ತಿಷ್ಟು ಜನ ಬರಲಿಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಿಕೊಂಡು ನಮ್ಮ ಟೀಮನ್ನು ನಾವು ಹೇಗೆ ನಾವು ಸರಿ ಮಾಡಿಕೊಂಡಿದ್ದೀವಿ. ನಾವು ಯಾವಾಗಲೂ ಹೇಳ್ತಿದ್ದೇವೆ ನಾವು ಹೆಚ್ಚೆಚ್ಚು ಮಾಡ್ಕೊಂಡು ಹೋಗಬೇಕು ಅಂತ. ಬಹುಶಃ ಇದು ನಾವು 2ನೇ ಮೀಟಿಂಗಲ್ಲೇ ನಾವು ನಮ್ಮ ಸಂಖ್ಯೆಯನ್ನು ನಾವು ಕಡಿಮೆ ಮಾಡ್ಕೊಂಡಿದ್ದೀವಿ. ಬಹುಶಃ ನಾವು ಇವತ್ತು 3-4 ಜನ ನನಗೆ ಫೋನ್ ಮಾಡಿದ್ವಿ. ನಾನು ಬೆಂಗಳೂರಲ್ಲಿದ್ದೆ ಸರ್, ನನಗೆ ಇವತ್ತು ಬರಲಿಕ್ಕೆ ಆಗೋದಿಲ್ಲ, ನಾನು ಇವತ್ತು KR ಪೇಟೆಯಲ್ಲಿದ್ದೆ, ನನಗೆ ಇವತ್ತು ಬರಲಿಕ್ಕೆ ಆಗೋದಿಲ್ಲ. ಬಹುಶಃ ದೂರ ಇದ್ದವರಿಗೆ ಸ್ವಲ್ಪ ಸಮಸ್ಯೆ ಇರ್ಬೋದು, ಯಾಕಂದರೆ ಅದರ ಬೇರೆ ಬೇರೆ ಅವರೊಂದು ಉದ್ಯೋಗ ನಿಮಿತ್ತ ಅಥವಾ ಕೆಲಸ ನಿಮಿತ್ತ ಪಿರಿಯಾಪಟ್ಟಣದಲ್ಲಿ ಬಹುಶಃ ನಾನು ಆವತ್ತು ಹೇಳಿದ್ದೆ. ಈ ಸಂದರ್ಭ ಪಿರಿಯಾಪಟ್ಟಣ ಯೋಜನಾಧಿಕಾರಿ ಸುರೇಶ್ ಶೆಟ್ಟಿ, TN ರಾಜೇಶ್, ಗೌರವ ಸಲಹೆಗಾರ ನಾರಾಯಣ, ಕೋಶಾಧಿಕಾರಿ ಸಂಜೇಶ್, ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ KT ಶ್ರೀನಿವಾಸ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಬೆಳಕು ಯೋಜನೆಯಡಿ ಜಾರಿಯಾಗಿದ್ದ ವಿದ್ಯುತ್ ಕೆಲಸ
ಪ್ರಭಾವಿ ವ್ಯಕ್ತಿಗಳ ಕೈವಾಡದಿಂದ ವಂಚಿತವಾಗಿದೆ ಎಂದು ಆರೋಪಿಸಿರುವ ಕಲಾವಿದ ಸಂದೀಪ್ ಕುಮಾರ್ ವಿದ್ಯುತ್ ಸಂಪರ್ಕ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ರೂಪಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ತನ್ನ ಮನೆಯಿಂದ ಆರ್ಟ್ ಗ್ಯಾಲರಿ ಮಾಡಲು ಸರ್ಕಾರ ಅವಕಾಶ ನೀಡಲಿಲ್ಲ. ಈಗ ಮನೆಯಿಂದ ಆರ್ಟ್ ರಿಸರ್ಚ್ಗಾಗಿ ಬೆಳಕು ಯೋಜನೆಯಡಿ ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ಪ್ರಭಾವಿ ವ್ಯಕ್ತಿಗಳ ಕೈವಾಡದಿಂದ ಸಂಪರ್ಕ ಸಿಗದಾಗಿದೆ. ಮುಂಬರುವ ದಿನಗಳಲ್ಲಿ ವಿದ್ಯುತ್ ಸಂಪರ್ಕ ನೀಡದಿದ್ದಲ್ಲಿ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ಸರ್ಕಾರದಿಂದ ಗ್ಯಾಲರಿ ಮಾಡೋದಕ್ಕೂ ಪರ್ಮಿಷನ್ ಕೊಡೋದಿಲ್ಲ. ಅಕಸ್ಮಾತ್ ಮನೆಯ ರಿಸರ್ಚ್ ಪರ್ಸನ್ ಅಂದರೆ ನಾವು ರಿಸರ್ಚ್ ಮಾಡಿಕೊಂಡು ಮನೇಲಿ ವರ್ಕ್ ಮಾಡಿಸ್ತಾ ಇದ್ದೀವಿ. ಅದಕ್ಕೂ ಈ ಬೆಳಕು ಬಗ್ಗೆ ನನಗೆ ತಡೆಗಟ್ಟಿದ್ದಾರೆ. ಈ ಥರ ಆದರೆ ನನಗೆ ಜಾಸ್ತಿ ಮೀಡಿಯಾದಲ್ಲಿ ಮಾತಾಡೋದು ಇದೇ ಥರ ನನಗೀಗ ತೊಂದರೆ ಏನಾದರೂ ಸರ್ಕಾರದವ್ರು ಏನೇ ಮಾಡಕ್ಕೆ ಬಂದರೂ ನನಗೆ ಅಡ್ಡ ಆಗ್ತಾನೆ ಇದೆ. ಏನಕ್ಕೆ ಅವರಿಗೆ ಓಟ್ ಕೊಟ್ಟಿರುವ ಅಥವಾ ನನಗೆ ಈ ಮೂಲಕ ತಿಳ್ಕೊಳ್ಳೋದಷ್ಟೇ. ನನ್ನ ಒಂದು ಉಗ್ರ ಹೋರಾಟ ನಾನು ಈಗ ಮುಂದೆ ಮಾಡ್ತೀನಿ. ತನ್ನ ಅಧ್ಯಯನಕ್ಕೆ ಬೆಳಕಿನ ಅವಶ್ಯಕತೆ ಇದೆ. ಈ ಹಿನ್ನೆಲೆ ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸಿದ್ದೇನೆ. ಆದರೆ ಜಿಲ್ಲೆಯಲ್ಲಿ ಕಲಾವಿದರಿಗೆ ಬೆಂಬಲವಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಪ್ರತಿಯೊಂದಕ್ಕೂ ನಾನು ಮಡಿಕೇರಿಯಲ್ಲಿ ಒಂದು ಅಧ್ಯಯನ ಮಾಡಿ ಒಂದು ಪುಸ್ತಕ ರಚಿಸ್ತೀನಿ ಅಂತ ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೂ ಸ್ಟಾಪ್ ಆಗೋದು. ಮತ್ತು ಲಲಿತ ಕಲಾ ಅಕಾಡೆಮಿಗಳಲ್ಲಿ ನನಗೆ ಪ್ರದರ್ಶನಕ್ಕೆ ಒಂದು ಉತ್ತೇಜನ ಕೊಡಿ ಅಂತ 3 ಸರಿ ಅಪ್ಲಿಕೇಶನ್ ಹಾಕಿದೆ. ಆನ್ಲೈನ್ ಎಂಟ್ರಿ ಎಲ್ಲ ಫಾರ್ಮ್ಸ್ ಇದೆ, ಅದಕ್ಕೂ ಅಡ್ಡಿ ಆಗ್ತದೆ. ಪ್ರತಿಯೊಂದಕ್ಕೂ ಸರ್ಕಾರ ನನ್ನನ್ನು ಹೀಗೇ ಶೋಷಣೆ ಮಾಡ್ತಾರೆ. ಕೋವಿಡ್ ಸೋಂಕು ಕ್ಷೀಣಗೊಂಡಿದ್ದರೂ ತಪಾಸಣೆಯ ನೆಪದಲ್ಲಿ ಅಧಿಕಾರಿಗಳು ಕೊಡಗಿನ ಚೆಕ್ಪೋಸ್ಟ್ಗಳು ಸೇರಿದಂತೆ ರಾಜ್ಯವ್ಯಾಪಿ ಗಡಿಭಾಗದಲ್ಲಿ ದಂಧೆ ನಡೆಸ್ತಾ ಇದ್ದಾರೆ ಅಂತ ಕೆಪಿಸಿಸಿ ಕೊಡಗು ಉಸ್ತುವಾರಿ ಟಿಎಂ ಶಹೀದ್ ಗಂಭೀರ ಆರೋಪ ಮಾಡಿದ್ದಾರೆ. 2019ರಿಂದ ಆರಂಭಗೊಂಡ ಗಡಿ ಕಿರುಕುಳ ಇಂದೂ ಕೂಡ ನಿಂತಿಲ್ಲ. ಪ್ರಸ್ತುತ ಕೋವಿಡ್ ಪರಿಸ್ಥಿತಿ ದೂರವಾಗಿದ್ದರೂ ವಾಹನಗಳಿಂದ ತಡೆದು 2 ಡೋಸ್ ಕೋವಿಡ್ ಲಸಿಕೆ ಪಡೆದಿರುವ ಬಗ್ಗೆ ದಾಖಲೆಗಳಿಂದ ಕೇಳಲಾಗ್ತಾ ಇದೆ. ದಾಖಲೆ ಇಲ್ಲದ ವಾಹನಗಳಿಂದ ನಿಯಮ ಬಾಹಿರವಾಗಿ ₹500ಯಿಂದ ₹2,000ವರೆಗೆ ಸಂಗ್ರಹ ಮಾಡಲಾಗ್ತಾ ಇದೆ. ಕೇರಳ ಕೊಡಗು ಗಡಿಯ ಮಾಕುಟ್ಟ ಚೆಕ್ಪೋಸ್ಟ್ನಲ್ಲಿ ದಂಧೆ ವ್ಯಾಪಕವಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ವಾಹನದಲ್ಲಿ ಪ್ರಯಾಣ ಬೆಳೆಸುವವರು 2 ಡೋಸ್ ಲಸಿಕೆ ಕಡ್ಡಾಯವಾಗಿ ಪಡೆದಿರಬೇಕೆಂದು ಸರ್ಕಾರ ಎಲ್ಲೂ ನಿಯಮ ಜಾರಿ ಮಾಡಿಲ್ಲ. ಆದರೂ ಚೆಕ್ಪೋಸ್ಟ್ಗಳಲ್ಲಿ ಇಲ್ಲದ ನಿಯಮಗಳಿಂದ ಹೇರಿ ಹಣ ವಸೂಲಿ ಮಾಡುವ ಪ್ರಯತ್ನಗಳು ನಡೀತಾ ಇವೆ. ಈ ದಂಧೆಯಿಂದ ಯಾರಿಗೆಲ್ಲ ಪಾಲಿದೆಯೋ ತಿಳಿಯುತ್ತಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಳೆದ 3 ವರ್ಷಗಳಲ್ಲಿ ಚೆಕ್ಪೋಸ್ಟ್ಗಳಲ್ಲಿ ವಿವಿಧ ಇಲಾಖೆಗಳಿಂದ ನಡೆದಿರುವ ಕಾನೂನು ಬಾಹಿರ ಹಣ ವಸೂಲಿಯ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಶಾಹೀದ್ ಒತ್ತಾಯಿಸಿದರು. ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಹತ್ಯೆಯಾದ ಸಂಘ ಪರಿವಾರದ ಯುವಕನ ಕುಟುಂಬಕ್ಕೆ ಸರ್ಕಾರ ₹25 ಲಕ್ಷ ಪರಿಹಾರವಾಗಿ ನೀಡಿದೆ. ಆದರೆ ಇದೇ ರೀತಿ ಸಾವನ್ನಪ್ಪಿದ ಇತರರಿಗೆ ಈ ಸೌಲಭ್ಯ ನೀಡದೆ ತಾರತಮ್ಯ ತೋರ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ದಿನೇಶ್ ಹಾಗೂ ನೆಲಮಂಗಲದಲ್ಲಿ ಸಮೀರ್ ಎಂಬಾತನ ಹತ್ಯೆಯಾಗಿದ್ದು, ಇವರ ಕುಟುಂಬಕ್ಕೂ ತಲಾ ₹25 ಲಕ್ಷ ಸರ್ಕಾರ ನೀಡಲಿ ಅಂತ ಒತ್ತಾಯಿಸಿದರು. ಕೆಪಿಸಿಸಿ ಡಿಜಿಟಲ್ ಸದಸ್ಯತ್ವ ಅಭಿಯಾನವನ್ನು ಆರಂಭಿಸಲಾಗಿದ್ದು, ಪ್ರತಿ ಬೂತ್ ಮಟ್ಟದ ನಾಯಕರು ಮಾರ್ಚ್ 31ರ ಒಳಗೆ ತಲಾ 250 ಸದಸ್ಯರನ್ನ ಮಾಡಬೇಕೆನ್ನುವ ಗುರಿ ನೀಡಲಾಗಿದೆ. ರಾಜ್ಯಾಧ್ಯಕ್ಷರ ಆದೇಶವನ್ನು ಯಾರೂ ಉಲ್ಲಂಘಿಸುವಂತಿಲ್ಲ. ಯಾರು ಎಷ್ಟು ಸದಸ್ಯತನವನ್ನ ಮಾಡಿದ್ದಾರೆ ಎನ್ನುವ ಬಗ್ಗೆ ಕೆಪಿಸಿಸಿ ಕಚೇರಿಗೆ ಅಂತರ್ಜಾಲದ ಮೂಲಕವೇ ಮಾಹಿತಿ ಲಭಿಸಲಿದೆ. ಆದ್ದರಿಂದ ಸದಸ್ಯತ್ವ ಅಭಿಯಾನದ ಜವಾಬ್ದಾರಿಯನ್ನ ಪದಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕೆಂದು ಶಾಹೀದ್ ತಿಳಿಸಿದರು. ನಿನ್ನೆ ಕೇರಳದಿಂದ ಬರುವ ಸಂದರ್ಭದಲ್ಲಿ ಮಾಕುಟ ಚೆಕ್ ಪೋಸ್ಟ್ ಹತ್ರ ನಮ್ಮ ಪೊಲೀಸರು, ರೆವೆನ್ಯೂ ಅವರು, ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ 3 ಜನ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಅಲ್ಲಿ ಇರತಕ್ಕಂಥ ಉದ್ದೇಶ ಕೇವಲ ಹಣ ಮಾಡತಕ್ಕಂಥ ಒಂದು ದಂಧೆ. ಅಲ್ಲಿ ನಮ್ಮ ಕಾರನ್ನ ಹಿಡಿದು ತನಿಖೆ ಮಾಡಿದ್ರು. ನನ್ನ ಹತ್ರ ಇದು ಸರ್ಟಿಫಿಕೇಟ್ ಇತ್ತು, ಜೊತೆಲಿದ್ದವರ ಹತ್ರ ಇತ್ತು. ಅರ್ಧ ಗಂಟೆ ನಿಲ್ಲಿಸಿಕೊಂಡು ಕೇರಳದಿಂದ ಬರೋ ಕಾರನ್ನ ವಿಶೇಷವಾಗಿ ಹಣ ಮಾಡುವಂಥ ಒಂದು ದೊಡ್ಡ ದಂಧೆಗೆ ಇಳಿದಿದ್ದಾರೆ. ನಂತರ ಅದೇ ಮಾರ್ಗವಾಗಿ ಬಂದಂಥ KSRTC ಬಸ್ ಇದೆ, ಬೆಂಗಳೂರಿಗೆ ಹೋಗ್ತಕ್ಕಂಥ ಬಸ್ ಇದೆ. ಅವ್ರನ್ನ ಯಾರನ್ನ ತನಿಖೆ ಮಾಡೋದಿಲ್ಲ, ಚೆಕಿಂಗ್ ಮಾಡ್ತಾ ಇಲ್ಲ. ಅವರಿಗೆ ಬೇಕಾದಂಥ ಮಾಮೂಲಿ ಮಾಡಿಬಿಡ್ತಾರೆ.
ಬಹುಶಃ ಇದು ಕಳೆದ 3-4 ಬಾರಿ ಈ ರೂಟಲ್ಲಿ ಬಂದಾಗ ನನಗಾದಂಥ ಒಂದು ಅನುಭವ. ಇವತ್ತು ನಾನು ಈ ಸರ್ಕಾರಕ್ಕೆ ಮನವಿಯನ್ನು ಮಾಡಿದೆ. ಮೊನ್ನೆ ಕೂಡ ನಿನ್ನೆ ಸನ್ಮಾನ್ಯ SP ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿದಾಗ SP ಅವರು ಕೂಡ ಹೇಳಿದರು, ದೊಡ್ಡ ದಂಧೆ ನಡೀತಾ ಇದೆ, ನನಗೆ ಗೊತ್ತಿದೆ, ನೀವು ಅದನ್ನು ವಿಡಿಯೋ ಮಾಡಿಬಿಟ್ಟೆ. ಇವತ್ತು ಯಾರೋ ಹಣ ಕೊಡುವಾಗ ತಗೊಳ್ಳುವಾಗ ವಿಡಿಯೋ ಮಾಡಲಿಕ್ಕೆ ಆ ಪೊಲೀಸ್ನವರು ಕೂಡ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಸ್ವಲ್ಪ ಎಲರ್ಟ್ ಆಗಿರ್ತಾರೆ. ಅಲ್ಲಿ ಒಂದು ಬದಿಯಲ್ಲಿ ಕಾರುಗಳನ್ನು ನಿಲ್ಲಿಸಿ, ಬಹುಶಃ ಇದು ಮಾಕುಟ ಮಾತ್ರ ಅಲ್ಲ, ಅಲ್ಲಿ ನಮ್ಮ ಮಡಿಕೇರಿ, ಸೋಮವಾರಪೇಟೆ ಎಲ್ಲ ಯಾವುದೆಲ್ಲ ಗಡಿಭಾಗ ಇದೆ ಬರ್ತಕ್ಕಂಥದ್ದು, ಕರ್ನಾಟಕ ಮತ್ತು ಬೇರೆ ರಾಜ್ಯದ ಗಡಿಭಾಗಕ್ಕೆ ಎಲ್ಲ ಕಡೆಗೂ ಮಾಡ್ತಕ್ಕಂಥ ಒಂದು ಕೆಲಸ. ಆಂಧ್ರ ಗಡಿ ಇದೆ, ಗುಲ್ಬರ್ಗ ಗಡಿ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ ಅವರು ಮಾರ್ಚ್ 14ರಂದು ಕೊಡಗು ಜಿಲ್ಲೆಗೆ ಭೇಟಿ ನೀಡಲಿದ್ದು ಸದಸ್ಯತ್ವ ಅಭಿಯಾನದ ಕುರಿತು ಅವಲೋಕನ ಮಾಡಲಿದ್ದಾರೆಂದರು. ಗೋಷ್ಠಿಯಲ್ಲಿ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HA ಹಂಸ, ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಸೂರಜ್ ಹೊಸೂರು ಹಾಗೂ ಪ್ರಧಾನ ಕಾರ್ಯದರ್ಶಿ S ದೋಲ್ಪಾಡಿ ಹಾಜರಿದ್ದರು. ಕಕ್ಕಬ್ಬೆ ಸಮೀಪದ ಕುಂಜಿಲ ಪೈನರಿ ಉರುಸ್ ಇದೇ ತಾರೀಕು 11ರಿಂದ 15ರವರೆಗೆ ನಡೆಯಲಿದೆ ಎಂದು ಜಮಾತ್ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಜೀಜ್ ಮಾಸ್ಟರ್, ತಾರೀಕು 11ರಂದು ಶುಕ್ರವಾರ ಉರುಸ್ ಧ್ವಜಾರೋಹಣವನ್ನು ಜಮಾತ್ ಅಧ್ಯಕ್ಷ MA ಶೌಕತ್ ಅಲಿ ಅವರು ನೆರವೇರಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾದುಲಿ ಫೈಜಿ ವಹಿಸಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯಿಂದ ಮುಕಶಿರ್ ಅಹಸನಿ ಅಲ್ ಕಾಮಿಲ್ ಅವರು ಮಾಡುವರು. ಮುಖ್ಯ ಭಾಷಣಕಾರರಾಗಿ ಅಸಯ್ಯದ್ ಫಜಲ್ ಸೀದಿ ಅಹಸನಿ ಅಲ್ ಹೈದರೂಸಿ ಮತ್ತು MA ಅಬ್ದುಲ್ಲಾ ಸಕಾಫಿ ಹಾಜರಿರುತ್ತಾರೆ. ವಿವಿಧ ಮತ ಪ್ರಸಂಗ ಕಾರ್ಯಕ್ರಮಗಳು ಜರುಗಲಿದ್ದು, ತಾರೀಕು 14ರಂದು 2 ಗಂಟೆಗೆ ಸರ್ವಧರ್ಮ ಸಮ್ಮೇಳನ ನಡೆಯಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ MA ಶೌಕತ್ ಅಲಿ ಅಧ್ಯಕ್ಷರು ಪೈನರಿ ಜಮಾತ್ ಕುಂಜಿಲ ಅವರು ವಹಿಸಲಿದ್ದು, ಮುಖ್ಯ ಭಾಷಣಕಾರರಾಗಿ ಡಾ M ಅಬ್ದುಲ್ ಹಕೀಂ ಅಜ್ಹರಿ ಕಾಂತಪುರ ಇವರು ಮಾಡಲಿರುವರು. ಉದ್ಘಾಟನೆಯಿಂದ ಮುಬಶಿರ್ ಅಹಸನಿ ಅಲ್ ಕಾಮಿನಿ ಅವರು ನೆರವೇರಿಸಲಿದ್ದು, ಪ್ರಾರ್ಥನೆಯಿಂದ ಅಸಯ್ಯದ್ ಇಲ್ಯಾಸ್ ಸಕಾಫಿ ಅಲ್ ಹೈದರೋಸಿ ಮಾಡಲಿದ್ದಾರೆ. ಅತಿಥಿಗಳಾಗಿ KM ಇಬ್ರಾಹಿಂ ಮಾಸ್ಟರ್, ಕಲಿಯಂಡ ಸಂಪತ್ ಅಯ್ಯಪ್ಪ, ಉದಿಯಂಡ ಸುಭಾಷ್, ಇಸ್ಮಾಯಿಲ್ ಸಕಾಫಿ ಮತ್ತಿತರ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆಂದರು. ಕಾರ್ಯಕ್ರಮ ನಡೆಯಲಿದೆ. 14ರ ಸೋಮವಾರ ಮಧ್ಯಾಹ್ನ 1:30ಗೆ ಸರಿಯಾಗಿ ಸಾರ್ವಜನಿಕ ಸೌಹಾರ್ದ ಸಮ್ಮೇಳನ ನಡೆಯಲಿದೆ. ಪ್ರಾರ್ಥನೆಯನ್ನು ಸೈಯದ್ ಇಲಿಯಾಸ್ ಸಕಾಫಿ ಅಲ್ ಹೈದರೋಸಿ ಏರ್ಮಾಡ್ ತಂಗಳರವರು ನೆರವೇರಿಸಲಿದ್ದು, ಅಧ್ಯಕ್ಷತೆಯನ್ನು MA ಶೌಕತ್ ಅಲಿ ಅಧ್ಯಕ್ಷರು ಕುಂಜಿಲ ಪೈನರಿ ಸುನ್ನಿ ಮುಸ್ಲಿಂ ಜಮಾತ್ ಅವರು ನಿರ್ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಮುಬಶಿರ್ ಅಹಸನಿ ಅಲ್ ಕಾಮಿಲಿ ಸ್ಥಳೀಯ ಖತೀಬರು ಮಾಡಲಿದ್ದಾರೆ. ಮುಖ್ಯ ಪ್ರಭಾಷಣಕಾರರಾಗಿ ಕೇರಳ ಹಾಗೂ ದಕ್ಷಿಣ ಭಾರತದಲ್ಲೇ ಪ್ರಖ್ಯಾತಿ ಹೊಂದಿರುವ ಡಾ M ಅಬ್ದುಲ್ ಹಕೀಂ ಅಜ್ಹರಿ ಕಾಂತಪುರ, ಮ್ಯಾನೇಜಿಂಗ್ ಡೈರೆಕ್ಟರ್ ಮರ್ಕಜ್ ನಾಲೆಜ್ ಸಿಟಿ ಇವರುಗಳು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ. ಸಭೆಯಲ್ಲಿ ಮಹಿಳೆಯು ಎಲ್ಲ ಕ್ಷೇತ್ರಗಳಲ್ಲಿ ಪುರುಷನಷ್ಟೇ ಸರಿಸಮಾನವಾಗಿ ಸೇವೆ ಸಲ್ಲಿಸ್ತಾ ಇದ್ದು, ಪ್ರತಿಯೊಬ್ಬರೂ ಮಹಿಳೆಯಿಂದ ಗೌರವಿಸುವಂತಾಗಬೇಕೆಂದು ವಿರಾಜಪೇಟೆ ನಗರ ಕಾಂಗ್ರೆಸ್ ಅಧ್ಯಕ್ಷ ಮಾದಂಡ P ತಿಮ್ಮಯ್ಯ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಗರದ ಕಾಂಗ್ರೆಸ್ ವತಿಯಿಂದ ಪಟ್ಟಣದ ದೊಡ್ಡಟ್ಟಿ ಚೌಕಿಯಲ್ಲಿರುವ ಗಣಪತಿ ಆರ್ಕಿಡ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮತ್ತು ಸೇವೆ ಸಲ್ಲಿಸಿದ ಮಹಿಳಾ ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಎಲ್ಲಿ ಮಹಿಳೆಯಿಂದ ಗೌರವಿಸುತ್ತಾರೋ ಅಲ್ಲಿ ದೇವರಿದ್ದಾನೆ. ಸಮಾಜದ ಅಭಿವೃದ್ಧಿಗೆ ಮಹಿಳೆಯರ ಪಾತ್ರ ಅತಿ ಮುಖ್ಯವಾಗಿದೆ. ಸಾಧನೆಗಿಂತ ಸೇವೆ ಮುಖ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಗೆ ಸಮಾನ ಅವಕಾಶಗಳು ಹೆಚ್ಚು ದೊರೆತಾ ಇದ್ದು, ಅದನ್ನು ಸರಿಯಾಗಿ ಬಳಸಿಕೊಂಡು ಹೆಚ್ಚಿನ ಅಭಿವೃದ್ಧಿಯತ್ತ ಸಾಗಬೇಕಾಗಿದೆ ಎಂದರು. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದ ಅಂಗವಾಗಿ ವಿರಾಜಪೇಟೆ ಕಾಂಗ್ರೆಸ್ ಸಮಿತಿಯು ವಿರಾಜಪೇಟೆಯಲ್ಲಿ ಹಲವಾರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವಂತಹ ಮಹಿಳೆಯರಿಗೆ ಗುರುತಿಸಿ ನಾವು ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೆವು. ಸೊ ಇದರಲ್ಲಿ 5 ಜನರನ್ನು ನಾವು ಆ್ಯಕ್ಚುಲಿ ಸನ್ಮಾನ ಮಾಡಿದ್ದೀವಿ. ಮರಿಯಾ ಅವರು ಅಂಗನವಾಡಿ ಟೀಚರ್ ಅವರು, ಹಾಗೂ ಸುವೇದ ಅವರು ನರ್ಸಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಂಗಮ್ಮನವರು TMCಯಲ್ಲಿ ಕೆಲಸ ಮಾಡ್ತಾರೆ. ಶಾಹಿದಾ ಅವರು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾರೆ. ಹಾಗೂ ಮಾದೇವಿ ಅವರು TMCಯಲ್ಲಿ ವರ್ಕ್ ಮಾಡ್ತಾರೆ. ನಾವು ಈ ಒಂದು ಮೂಲಕ ನಾವು ಏನು ಒಂದು ಮೆಸೇಜ್ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ,
ನಮಗೆ ಮಹಿಳಾ ಶಕ್ತಿ ಏನಿದೆ ನಮ್ಮ ದೇಶದಲ್ಲಿ ಬಹಳ ಅತ್ಯುತ್ತಮವಾಗಿ ನಮ್ಮ ದೇಶದಲ್ಲಿ ಬಹಳ ಪವರ್ಫುಲ್ಲಾಗಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ ತಾವೆಲ್ಲ ನೋಡ್ತಾ ಇರ್ಬೋದು, ಸಾಧನೆಯಲ್ಲಿ ಮಹಿಳೆಯರು ಹಲವಾರು ಸಾಧನೆಯನ್ನು ಮಾಡಿದ್ದಾರೆ. ಅದು ಪೊಲಿಟಿಕ್ಸ್ ಆಗಲಿ, ಎಜುಕೇಷನ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಇದೇ ಥರ ಇನ್ನು ಮುಂದೇನೂ ಸಾಧನೆ ಮಾಡ್ತಾರೆ ಅಂತ ನಮ್ಮ ಎಲ್ಲರೂ ಒಂದು ಆಸೆ ಇದೆ. ಹಾಗೂ ನಮ್ಮ ವಿರಾಜಪೇಟೆಯಲ್ಲಿ ಹಲವಾರು ಜನ ಸೇವೆ ಸಲ್ಲಿಸ್ತಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಜನರನ್ನು ನಾವು ಗುರುತಿಸಿ ಇದೇ ಥರದ ಒಂದು ಸನ್ಮಾನ ಸಮಾರಂಭ ನಾವು ಇಟ್ಕೊಳ್ತೀವಿ. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಣ ರಂಜಿ ಪೂಣಚ್ಚ ಮಾತನಾಡಿ ಸನ್ಮಾನಿತರಿಗೆ ಶುಭ ಹಾರೈಸಿದರು. ನಗರ ಅಧ್ಯಕ್ಷ ಕೂಡ ಮಾತಾಡಿದ್ರು. ಯಾಕೆಂತಂದ್ರೆ ಒಂದು ಮಹಿಳೆ ಎಲ್ಲಿರ್ತಾಳೋ ಅಲ್ಲಿ ದೇವರು ಕೂಡ ನೆಲೆಸಿರ್ತಾಳೆ ಅಂತ ಒಂದು ವಿಚಾರ ಹೇಳಿಕೊಂಡೆ ನಾನು. ಯಾಕೆಂತಂದ್ರೆ ಇವತ್ತು ಒಂದು ಪುರುಷನ ಶ್ರೇಯಸ್ಸು ಅಭಿವೃದ್ಧಿ ಏನೇ ಆಗಿರ್ಬೋದು ಅದು ಮಹಿಳೆಯರಿಗೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಯಾಕೆಂತಂದ್ರೆ ನಾವು ಒಂದು ಸಂಸ್ಥೆ ನೋಡಿರ್ಬೋದು, ಸಂಸ್ಥೆಯಲ್ಲಿ MD ಅವರು ಯಾವ ಥರ ಕೆಲಸ ಮಾಡ್ತಾರೆ ಅದರ ಮೇಲೆ ಸಂಸ್ಥೆ ಇಲ್ಲದ ವಿಚಾರ ನಮಗೆಲ್ಲರಿಗೂ ಗೊತ್ತಿರೋದು ವಿಚಾರ. ಹಾಗೆಯೇ ಮಹಿಳೆಯರು ಒಂದು ಮನೆಯಲ್ಲಿ ಒಂದು ಅಕ್ಕನ ಪಾತ್ರದಲ್ಲಿ ಕೂಡ ಇರ್ತಾಳೆ, ಒಂದು ತಂಗಿಯ ಪಾತ್ರದಲ್ಲಿ ಕೂಡ ಇರ್ತಾಳೆ, ಅವಳು ಒಂದು ತಾಯಿಯ ರೂಪದಲ್ಲಿ ಕೂಡ ನಮಗೆ ಕಾಣಿಸುತ್ತಾಳೆ. ಯಾಕೆಂದರೆ ಇಲ್ಲಿ ಮಹಿಳೆಯರೇ ಮುಖ್ಯ ಅಂತ ವಿಚಾರ ನಾವೆಲ್ಲರಿಗೆ ತಿಳಿಪಡಿಸಬೇಕಾದ್ರೆ, ಯಾಕೆಂದ್ರೆ ನಮಗೆ ಜನ್ಮ ನೀಡಿದ ವ್ಯಕ್ತಿ ಕೂಡ ಮಹಿಳೆ ಅಂತ ವಿಚಾರ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಸನ್ಮಾನಿತರಾದ ನೆಹರು ನಗರದ ಅಂಗನವಾಡಿ ಸಹಾಯಕಿ ಮರಿಯಾ, ಕೊರೋನಾ ವಾರಿಯರ್ ದಾದಿಯಾಗಿ ಸೇವೆ ಸಲ್ಲಿಸ್ತಾ ಇರುವ ಜುಬೈದಾ ಉಮ್ಮರ್, ಪೌರ ನೌಕರರಾದ HN ರಂಗಮ್ಮ ಮತ್ತು ಮಾದೇವಿ, ಸಮಾಜ ಸೇವಕಿ ಅಂಗನವಾಡಿ ಕಾರ್ಯಕರ್ತೆ ಶಾಹಿದಾ ಅವರಿಂದ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು. ಸನ್ಮಾನಿತರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ದಿನೇಶ್, ಶಾಹುಲ್ ಹಮೀದ್, ಪ್ರಧಾನ ಕಾರ್ಯದರ್ಶಿ ಜಾನ್ಸನ್, ಮಹಿಳಾ ಘಟಕದ ಅಧ್ಯಕ್ಷೆ ಪೊನ್ನಕ್ಕಿ, ನಗರ ಅಧ್ಯಕ್ಷೆ ದಿವ್ಯಾ, ಶಶಿಧರನ್, ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.